ನೀವು ಈ ತರ ಮಾತಾಡ್ತಿರಲ್ಲ, ನಿಮ್ಗೆ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಾ? ಕಾಡ್ತಾ ಇದೆಯಲ್ಲ ಸರ್, ನಾನು ಅದನ್ನೇ ಅಂತಿದ್ದೀನಿ. ನಾವು ಹಿಂಗೆ ಸಂಘದ ಹೆಣ್ಮಕ್ಳಿಗೆ ಹೋಗಿ ಅವ್ರಿಗೆ ಟಾರ್ಚರ್ ಮಾಡಿ ಅವ್ರಿಗೆ ಹತ್ರ ಹೋಗಿ ದುಡ್ಡು ವಸೂಲಿ ಮಾಡಿ ಅವ್ರ ಕಷ್ಟನೆಲ್ಲ ನಮ್ಮ ತಲೆ ಮೇಲೆ, ಈಗ ಅವ್ರದ್ದೇನಾಗೈತೆ, ಅವ್ರ ಶಾಪನೇ ಏನೋ ನಮಗೆ ತಟ್ಬಿಟ್ಟಿತ್ತೆ ಅನ್ನೋ ಒಂದು ಮನಸ್ಸು ನಮ್ಮಲ್ಲಿ ನೋವೈತಿ ಸರ್. 100ರಲ್ಲಿ 90 ಭಾಗ ಕಡಿಮೆ ಸೇವಾ ಪ್ರತಿನಿಧಿ ಹೆಸರಿರುತ್ತೆ. ಬಟ್ ಕಾರ್ಯ ಕೆಲಸ ಮಾಡೋ ಅಂತಳು 100ಕ್ಕೆ 90 ಭಾಗ ಕೂಡ ಸೇವಾ ಪ್ರತಿನಿಧಿನೇ ಕೆಲಸ ಮಾಡೋದು. ಇಲ್ಲ ನೀವು 13 ವರ್ಷ 15 ವರ್ಷ ಆಗಿಲ್ಲಲ್ಲ ನಿಮ್ದು LIC ಬಾಂಡು, ನಾವು ಕೊಡೋದಿಲ್ಲ ಅಷ್ಟೊಂದಣ. ನಿಮ್ದೇ ಆ ಅಮೌಂಟ್ ಏನ್ ಕಟ್ಟಿದಿರಲ್ಲ ಅದ್ರಲ್ಲೇ ಕಟ್ ಆಗಿ ಬರುತ್ತೆ. ನಿಮ್ಮಲ್ಲಿ ಒಬ್ಬ ದಾವಣಗೆರೆ ಅವ್ರು ಯಾರೋ ಅವ್ರು ಹೇಳಿದ್ರಲ್ಲ ಬಾಂಡಿಗೆ ಪ್ರೂಫ್ ಕೊಡ್ತಾರೆ ಅಂತ, ಯಾವ ಪ್ರೂಫ್ ಇಲ್ಲ ಸರ್ ನಮ್ಮಲ್ಲಿ. ಯಾವ ಪ್ರೂಫ್ ಇಲ್ಲ. ನೀವು ಯಾವ ಪ್ರೂಫ್ ಇಲ್ಲ. ನಾನು 13 ವರ್ಷ ಕೆಲಸ ಮಾಡಿದ್ದೀನಿ. ಓಕೆ. ಅಂದ್ರೆ ನಾವು ಈಗ 1 ವರ್ಷಕ್ಕೆ ಅಂದ್ರೆ 12 ತಿಂಗಳಿಗೂ ಕೂಡ ಒಂದೇ ಸಮಾನವಾಗಿ ಕಂತು ಕಟ್ಟೋ ತರ ಮಾಡ್ಕೊಡ್ತಾರೆ. ಅಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಬರುತ್ತಲ್ವಮ್ಮ, ಬರಲ್ವಾ? ಇಲ್ಲ ಸರ್, ಅದ್ರಲ್ಲಿ ಎಲ್ಲೂ ನಮ್ಗೆ ಆ ತರ ತೋರ್ಸೋದಿಲ್ಲ. ಕೊಡ್ಬೋದಲ್ಲ ಅವರು BOB ಬ್ಯಾಂಕ್ ಕೊಡ್ಬೋದಲ್ಲ, ನಮ್ಮ ಅಕೌಂಟ್ ಇದೆ ಗಾಯತ್ರಿ ದೇವಿ ಸಂಘ ತಗೊಳಮ್ಮ ಇದು ಅಕೌಂಟ್ ಅಂತ ಕೊಡ್ಬೋದಲ್ಲ, ಯಾಕೆ ಕೊಡ್ತಾ ಇಲ್ಲ? 55 ಲಕ್ಷ ಜನ 20 ರೂಪಾಯಿ ವಾರ ಕಟ್ಟಿದ್ರು ಕೂಡ ಎಷ್ಟು ಕೋಟಿ ಆಯ್ತು. ಎಲ್ಲ ಬಡ್ಡಿ ಬಿಟ್ಟು ನಿಮ್ಗೆ ಬಡ್ಡಿ ಬಿಡ್ತಾ ಇದ್ರ? ಎಲ್ಲ ಬಡ್ಡಿ ಬಿಡೋದು ಸರ್, ನಮ್ ದುಡ್ಡು ತಗೊಂಡು ನಮ್ಗೆ ಬಡ್ಡಿ ಕೊಡೋದು ಬೇಕು. ಬಾಂಡ್ ಯಾಕೆ ಫ್ಲಡ್ ಮಾಡ್ಕೋಬೇಕು ನೀವು? ಆ ಬಾಂಡ್ ಇಟ್ಕೊಂಡು ಸಾಲ ಕೊಡ್ಬೇಕು ಅನ್ನೋದಕ್ಕೆ ಕಾನೂನು ಏನಾದ್ರು ಇದೆಯಾ? ಇವ್ರು ಏನೋ ಮಾಡ್ಕೊಂಡಿದಾರ ಏನಾದ್ರು? ಇವ್ರು ಮಾಡ್ಕೊಂಡಿರೋದು ಅಷ್ಟೇ ಸರ್, ಈ ಬೇರೆಲ್ಲೂ ರೂಲ್ಸ್ ಇಲ್ಲ ಇವರವು. ಸರ್ಕಾರದಲ್ಲೇ ಸರ್ಕಾರದಿಂದ ಎಂತ ರೂಲ್ಸ್ ಇಲ್ಲ ಸರ್. ಈಗ ನೀವು 17-13 ವರ್ಷ ಎಷ್ಟೇ ಕೆಲಸ ಮಾಡಿದಲ್ಲ, ಉಳಿತಾಯ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಅದಕ್ಕೇನಾದ್ರು ಅಕೌಂಟ್ ಇದೆಯಾ? ಜನಗಳಿಗೆ ಹೆಂಗೆ ಲಾಭಾಂಶನ ಯಾವ ರೀತಿ ಕೊಡ್ತಾರೆ ಅವರು? ಸರ್ ಅಕೌಂಟ್ ಎಲ್ಲೂ ನಮ್ದು ಅಕೌಂಟ್ ಇಲ್ಲ ಸರ್. ಮೋಸ ಎಲ್ಲೆಲ್ಲ ಆಗ್ತಾ ಇದೆ ಹೇಳಿ? ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸೋದ್ರಲ್ಲಿ ಆಗ್ತಾ ಇದೆಯಾ? ಸೇವಿಂಗ್ಸ್ ಅಲ್ಲಿ ಆಗ್ತಾ ಇದೆಯಾ? PRK ದುಡ್ಡಲ್ಲಿ ಆಗ್ತಾ ಇದೆಯಾ? PRK ದುಡ್ಡಲ್ಲಿ ಮೋಸ ಆಗ್ತಾ ಇದೆ ಸರ್. ಈಗ ಲಾಭಾಂಶ ಅಂತ ಕೊಡ್ತಾ ಇದಾರಲ್ಲ ಸರ್, ಅಲ್ಲ ಹೇಳಿ ಹೇಳಿ ಹೇಳಿ. ಈಗ ಲಾಭಾಂಶ ಅಂತ ಕೊಡ್ತಾರಲ್ಲ ಸರ್, ಕೆಲವೊಂದು ಸಂಘಕ್ಕೆ ಜಾಸ್ತಿ ಆಗಿರುತ್ತೆ, ಅವ್ರದ್ದು ಉಳಿತಾಯ ಕಟ್ಟಿದ್ದು ಜಾಸ್ತಿ ಇರುತ್ತೆ, ಆದ್ರೂ ಕೂಡ ಕಮ್ಮಿ ಅಮೌಂಟ್ ಬರುತ್ತೆ. ಯಾಕೆ ಬರುತ್ತೆ ಅದು ಕಮ್ಮಿ ಅಮೌಂಟ್? ಅದು ಕೇಳ ಆಗಿಲ್ವಾ? ಯಾಕೆಂದ್ರೆ ಇನ್ನೊಂದು ತಲೆ ಹೊಡಿಯಕ್ಕೆ ಇಂಥವ್ರು ಬೇಕಲ್ಲ. ಈ ತಲೆ ಹೊಡಿಯ ಕೆಲ್ಸಕ್ಕೆ ಇಂಥರೇ ಬೇಕು ಸರ್. ತಲೆ ಹೊಡಿಯಕ್ಕೆ ತಲೆ ಹಿಡಿಯಕ್ಕೆ ಬಹಳ ಚೆನ್ನಾಗಿದ್ದಾರೆ ಇವರು. 3 ವರ್ಷಕ್ಕೆ ಅಂತ ಹೇಳಿ 5 ವರ್ಷಕ್ಕೆ ಹಾಕಿರ್ತಾರೆ ಸಿಸ್ಟಮ್ನಾಗೆ. 5 ವರ್ಷಕ್ಕೆ ಯಾಕೆ ಸರ್ ನಾವು ಬಡ್ಡಿ ಕಟ್ಟಬೇಕು? ನಾನು ಕೂಡ ಸಾಲ ತಗೊಂಡಿದ್ದೀನಿ ಸರ್. ನಾನು ಸಂಘದ ಸದಸ್ಯರಾಗಿ ಈ ಒಂದು ಯೋಜನೆಗೆ 2012ನೇ ಇಸ್ವಿಯಿಂದ ಕೂಡ ನಾನು ಸೇರ್ಕೊಂಡಿದ್ದು ಸರ್ ಕೆಲಸಕ್ಕೆ. ಸಂಘಕ್ಕೆ ನಾನು 2012ರಲ್ಲಿ ಸೇರ್ಕೊಂಡಿದ್ದು. ಅದಾದ ನಂತರ ಒಂದು ವರ್ಷದ ನಂತರ 2013ಕ್ಕೆ ನಾನು ಈ ಯೋಜನೆಯಲ್ಲಿ ಸೇವಾ ಪ್ರತಿನಿಧಿಯಾಗಿ ಕೆಲಸಕ್ಕೆ ಸೇರ್ಕೊಂಡೆ ಸರ್. ನಾನು ಕೂಡ ಸೇವಾ ಪ್ರತಿನಿಧಿಯಾಗಿ 12-13 ವರ್ಷ ಕೆಲಸ ಮಾಡಿದ್ದೀನಿ ಸರ್ ಯೋಜನೆಯಲ್ಲಿ. ಮಾಜಿ ನೀವು? ಮಾಜಿ. ಯಾಕೆ ಬಿಟ್ಬಿಟ್ರೆ ಕೆಲಸ ಮಾಡ್ತಿದ್ರ? ಇಲ್ಲ ಸರ್, ಬಿಟ್ಟೆ ಅಂತ ಅನ್ನೋದಕ್ಕಿಂತನೂ ಅದು ಒಬ್ಬ ಯಾರು ಇವ್ರು ಇರ್ತಾರಲ್ಲ FS ಮೇಲ್ವಿಚಾರಕರು ಅಂತ ಇರ್ತಾರಲ್ಲ ಸರ್, ಅವರು ನನ್ನ ಒಂದು ಸಹಿಯನ್ನ ಫೋರ್ಜರಿ ಮಾಡಿ ನನ್ನನ್ನೇ ಬೇಕು ಅಂತಾನೆ ಕೆಲಸದಿಂದ ತೆಗೆದಾಕಿದ್ದು ಸರ್. ಯಾಕೆ ಅವ್ರಿಗೇನು ಬಂದಿರೋದು? ಅವರಿಗೆ ಅಂತಂದ್ರೆ ನಾನೇನು ಮಾಡಿಲ್ಲ ಸರ್. ಅವರಿಗೆ ನಮ್ಮಲ್ಲಿರುವಂತದ್ದು ಅವರು ತಪ್ಪನ್ನ ನಾವು ಕೇಳಿದಾಗ ಏನಾಗುತ್ತೆ, ಅಂತ ಸೇವಾ ಪ್ರತಿನಿಧಿಯನ್ನ ಯಾವುದೇ ಕಾರಣಕ್ಕೂ ಯೋಜನೆಯಲ್ಲಿ ಕೆಲಸಕ್ಕೆ ಇಟ್ಕೊಳ್ಳಲ್ಲ ಅವರು. ಆ ತರಕ್ಕಿರುವಾಗ ನಿಮ್ ತಪ್ಪು ಇದು ನಿಮ್ಮ ಕಡೆಯಿಂದ ತಪ್ಪಾಗಿದೆ ಅಂತ ಹೇಳಿದ್ದೆ ನನ್ನ ದೊಡ್ಡ ತಪ್ಪದು. ಓಕೆ, ಅಂದ್ರೆ ಸಂಘದಲ್ಲಿ ತಪ್ಪಾಗ್ತಿದೆ, ಧರ್ಮಸ್ಥಳ ಸಂಘದಲ್ಲಿ ಈ ತರ ಸಂಘದಲ್ಲಿ ಈಗ ನೀವು ಮಾಡ್ತಿರೋದು ತಪ್ಪು ಅಂತ ಹೇಳುವಾಗ ಅವ್ರು ಅದನ್ನ ಸರಿಪಡಿಸ್ಕೋಬೇಕು. ಒಂದು ಇಲ್ಲ ಇದೇ ತರ ಇದೆ ಅಂತ ಹೇಳ್ಬೇಕು. ಈಗ ಅವರೇ ತಪ್ಪು ಮಾಡ್ರಿ ಅಂತ ಹೇಳ್ಕೊಟ್ಟಾಗ ಜನ ತಪ್ಪು ಮಾಡೇ ಮಾಡ್ತಾರೆ ಸರ್. ತಿಳುವಳಿಕೆ ಇದ್ದಂತರು ಬಿಟ್ಬಿಡ್ತಾರೆ, ಬೇಡಪ್ಪ ಇದು ಸರಿ ಇಲ್ಲ ಅಂತ ಬಿಡ್ತಾರೆ. ಕೆಲವೊಬ್ರಿಗೆ ಏನು ಉದ್ದೇಶಪೂರ್ವಕವಾಗಿ ಇಲ್ಲ ನಾನು ಇದ್ರಲ್ಲೇ ಮುಂದುವರಿಬೇಕು ಅಂದರು ಆ ಒಂದು ಅವರ ರೂಟಿಗೆ ಇವರು ಕೂಡ ಹೋಗ್ತಾರೆ. ಅಂದ್ರೆ ಇಲ್ಲಿ ತಪ್ಪಾಗಿದೆ ಅಂತ ಗೊತ್ತಾಯ್ತು, ಆದ್ರೆ ನೀವು ಕೇಳಕ್ ಹೋದ್ರೆ ನಿಮ್ಮನ್ನೇ ತೆಗೆದಾಕರು, ಆದ್ರೆ ಜನಗಳಿಗೆ ಸುಳ್ಳು ಹೇಳ್ಬೇಕು ಅಂತ ಅವ್ರು ಹೇಳ್ತಾರೆ. ಅದು ಕೂಡ ಹೆಂಗ್ ತೆಗ್ದಾಕಿದ್ರು ಸರ್, ನನ್ನ ತಾಯಿ ತರ ಅಂತ ಹೇಳಿದಂತ ವ್ಯಕ್ತಿನೇ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲಿಟ್ಟು ಹೋದ್ರು. ಓಕೆ, ಅದು ಧರ್ಮಸ್ಥಳ ಸಂಘಕ್ಕೋಸ್ಕರ 12 ವರ್ಷ ದುಡ್ದವ್ರು ನೀವು? ದುಡ್ದವರು ಸರ್. ಅಲ್ಲಿ ಸುಳ್ಳಾಗಿದೆ, ತಪ್ಪಾಗಿದೆ, ಸುಳ್ಳು ಲೆಕ್ಕ ಕೊಡ್ತಿದ್ರೆ ಜನಗಳಿಗೆ ಮೋಸ ಮಾಡ್ತೀರಿ ಅಂತ ಗೊತ್ತಾಯ್ತು ನಿಮ್ಗೆ. ಜನಗಳಿಗೆ ಮೋಸ ಮಾಡ್ತಿದ್ದೀರಾ, ನೀವು ಮಾಡ್ತಿರೋದ್ರಲ್ಲಿ ತಪ್ಪಿದೆ ಅಂತ ಕೇಳಿದ್ದಕ್ಕೋಸ್ಕರನೇ ಇವ್ರು ಸರಿನೇ ಇಲ್ಲ, ನಾವೇ ಸರಿ ಇಲ್ಲ ಅಂತ ಹೇಳ್ತಾರೆ ಸರ್. ಫಸ್ಟ್ ಯಾರು ಸರಿ ಇದಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅಂದ್ರೆ ಜನಕ್ಕೆ ಸುಳ್ಳು ಅಂತ ಹೇಳ್ಕೊಡ್ತಾರ? ಅಲ್ಲಿ ಟ್ರೈನಿಂಗ್ ಕೊಡ್ತಾರ? ಹೇಳ್ಕೊಡ್ತಾರಲ್ಲ ಸರ್, ಮತ್ತೆ ಹೇಳಿಸ್ತಾರ ಅವರು.
ಇದು ಧರ್ಮಸ್ಥಳ ಸಂಘ ಅಲ್ವಾ ಮೇಡಮ್? ಇದು ಧರ್ಮ ಅಲ್ವಾ ಇದು? ಧರ್ಮಸ್ಥಳ ಸಂಘ ಅಂತ ಹೆಸರು ಇಟ್ಕೊಂಡಿರೋದಕ್ಕೆ ಸರ್ ಅವ್ರು ಇಷ್ಟು ದಿವಸ ಇದ್ದಾರೆ. ಹಾ. ಧರ್ಮಸ್ಥಳ ಅನ್ನೋ ಹೆಸರು ತೆಗೆದ್ಬಿಟ್ರೆ ಇವ್ರು ಎಲ್ಲೆಲ್ಲಿಗೂ ಇರಲ್ಲ, ಅಡ್ರೆಸ್ಗೆ ಇಲ್ದಂಗೆ ಹೋಗ್ಬಿಡ್ತಾರೆ ಇವ್ರು. ಆಯ್ತು, ಈಗ ಅವ್ನು ತಪ್ಪು ಮಾಡ್ತೀನಿ ಅಂತ ಧರ್ಮಸ್ಥಳ ಅನ್ನೋ ಪದಕ್ಕೋಸ್ಕರನೇ ಈ ಸಂಘ ರನ್ನಿಂಗ್ ಇದೆ ಸರ್. ಅದು ಇಟ್ಕೊಂಡೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ತೆಗೆದ್ಬಿಟ್ರೆ ಇವರು ನಿಜವಾಗ್ಲೂ ಇವ್ರು ಎಲ್ಲೆಲ್ಲೂ ಇರಲ್ಲ, ಎಲ್ಲ ಮೂಲೆ ಗುಂಪಾಗ್ತಾರೆ ಇವರು. ನಾವು ಧರ್ಮಸ್ಥಳ ಸಂಘ ಒಳ್ಳೇದು ಅಂತ ಕೆಲವೊಬ್ರು ನಾನು ನೋಡ್ದಂಗೆ ಈ ಚಾನಲ್ ಅಲ್ಲಿ ನೋಡ್ದಂಗೆ ಕೆಲವೊಬ್ರು ಹೇಳ್ತಾ ಇರೋದೇನೋ ಇಲ್ಲ ಹೇಳ್ತಾ ಇದ್ದಾರೆ ಅನ್ಸುತ್ತೆ ಸರ್ ನನಗ್ ಗೊತ್ತಿದ್ದಂಗೆ. ಯಾಕೆ ಅಂದ್ರೆ ಅವ್ರು ಮಾತಾಡುವಾಗ ಸ್ಪಷ್ಟತೆ ಇರಲ್ಲ ಒಂದು, ಆಮೇಲೆ ಅವ್ರು ಹೇಳಿದ ವಾಕ್ಯ ಯಾಕೆ ಬರುತ್ತೆ, ಹೇಳ್ಕೊಟ್ರೆ ಮಾತ್ರ ಪದ ಬಳಕೆ ಪದೇ ಬರುತ್ತೆ. ಅದೇ ನೀವ್ ಹೇಳ್ಕೊಡ್ದಂಗ್ ಮಾತಾಡಿಸ್ರಿ ಬೇರೆ ಯಾರಾದ್ರೂ, ಅವರೇ ಬೇರೆಯವರು ನಿಮಗೆ ಕಾಲ್ ಮಾಡಿದ್ರೆ ನೋಡ್ರಿ ಅವರಿಗೂ ಇವ್ರಿಗೂ ಕೂಡ ತುಂಬಾ ವ್ಯತ್ಯಾಸ ಆಗುತ್ತೆ. ನನಗೆ ಸೇವಾ ಪ್ರತಿನಿಧಿ ಕೂಡ ನಿಮ್ಮಲ್ಲೇ ಮಾತಾಡಿದ್ರು, ಅದನ್ನು ಕೂಡ ನಾನು ಕೇಳಿದ್ದೀನಿ. ಏನಿದು ಧರ್ಮಸ್ಥಳ ಸಂಘ ಅಂತದ್ದು ಬಡ್ಡಿ ಕಡಿಮೆ ಅಂತಾರಲ್ಲ ಸರ್, ನಾನು ಕೂಡ ಅದೇ ಇದ್ರಲ್ಲೇ ಕೆಲಸ ಮಾಡಿದ್ರು ಕೂಡ ನನಗೆ ಬಡ್ಡಿ ಜಾಸ್ತಿ ಅಂತ ಅನ್ಸಿರ್ಲಿಲ್ಲ ಯಾವತ್ತೂ. ಆಮೇಲೆ ಅದು ನಾನು ಸಾಲ ತಗೊಂಡು ನಾನು ಸಾಲ ಕಟ್ಟುವಾಗನೇ ನನಗೆ ಇದ್ರದ್ದು ಬಡ್ಡಿ ಜಾಸ್ತಿ ಬರ್ತಾ ಇದೆ ಅಂತ ಗೊತ್ತಾಗಿದ್ದು. ನಾವು ವಾದಿಸ್ತಾ ಇದ್ವಿ ಸಂಘದವರಿಗೆ ಸಾಲ ಕೊಡುವಾಗ, ನಾನು ಒಬ್ಬ ಕರ್ತವ್ಯದಲ್ಲಿ ನಿರತರಾಗಿದ್ದಾಗ ನಾವು ಹೇಳ್ತಿದ್ದೇನೋ, ಅಯ್ಯೋ ನಮ್ಮಲ್ಲಿ ತುಂಬಾ ಕಡಿಮೆ ಬಡ್ಡಿ, ನಮ್ಮ ತಗೊಳ್ಳಿ ಉದ್ಧಾರ ಆಗ್ತೀರಿ. ಆ ಕೊರೋನಾ ಕಾಲದಲ್ಲಿ ಕೂಡ ಬಡ್ಡಿ ಅವಾಗ ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ರಲ್ಲ ಸರ್ ಸಂಘ, ನೀವು ಕಟ್ಟೋದ್ ಬೇಡ ಅಂತ ನಿಲ್ಸಿದ್ರಲ್ಲ, 1 to double ಕಟ್ಸಿದ್ರು ಸರ್. 1 to double ನಾವು ಕೂಡ ಕಟ್ಟಿದೀವಿ. ಕಟ್ಟೋದ್ ನಿಲ್ಲಿಸ್ರಿ, ನಾವೇನ್ ನಿಲ್ಸ್ರಿ ಅಂತ ಹೇಳಿದ್ವಾ? ಕೆಲವೊಬ್ರು ಕೇಳುವಾಗ ನಾವು ಉತ್ತರ ಕೊಡ್ಬೇಕಿತ್ತಲ್ಲ, ನಾವು ಕಾರ್ಯಕರ್ತರಾಗಿ ಉತ್ತರ ಕೊಡ್ಬೇಕಿತ್ತಲ್ಲ. ಆ ಒಂದು ಕ್ಷೇತ್ರದಲ್ಲಿ ನಾವು ಓಡಾಡುವಾಗ ಕೇಳುವಂತ ಪ್ರಶ್ನೆಗಳಿಗೆ ನಮ್ಮಲ್ಲಿ ಉತ್ತರ ಸಿಗ್ತಾ ಇರಲಿಲ್ಲ. ಏನೇನು ಪ್ರಶ್ನೆಗಳು ಕೇಳ್ತಾ ಇದ್ರು ಜನ? ಅಲ್ಲ ಮೇಡಮ್, ಎಂತ ಸಂದರ್ಭ ಇದ್ದಾಗ, ಈಗ ಕೊರೋನಾ ಟೈಮ್ ಅಂತಂದ್ರೆ ಎಲ್ಲರೂ ಕೂಡ ಫ್ರೀ ಆಹಾರ ಕೊಡೋರು, ಔಷಧಿ ಕೊಡೋ ಅಂತಾರು ಇದ್ದಾರೆ. ಧರ್ಮಸ್ಥಳ ಅಂತ ಹೇಳ್ತೀರಿ, ಹೆಗ್ಡೇರು ಅಂತ ಹೇಳ್ತೀರಿ, ಪೂಜ್ಯರು ಅಂತ ಅಷ್ಟೊಂದು ಭಾವನೆಯಿಂದ ಹೇಳ್ಕೊಂತೀರಿ, ಮತ್ತೆ ಅವ್ರು ಯಾಕೆ ನಮ್ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ? ಬಿಡ್ಬೋದಲ್ಲ. ಅವರು ಫುಡ್ ಕೊಟ್ರು ಅಂತಲ್ಲ, ಅದು ಯಾರಿಗೂ ಎಲ್ಲೇ ಒಂದ್ ಕಡೆ ಸುಮಾರು 100 ಕೋಟಿ ರೂಪಾಯಿನ ಕೊಟ್ರು ಅಂತಲ್ಲ? ಎಲ್ಲಿ ಕೊಟ್ರು ಸರ್? ಅವ್ರಿಗೆ ಬೇಕಾದ್ರೆ ಕೊಟ್ಕೊಂಡಿದ್ದಾರೆ. ಕೊಟ್ರು ಅಂತ ಹೇಳಿದ್ರಲ್ಲ ಸರ್, ನಾವು ಕೊಡ್ರಿ ಅಂತ ಕೇಳಿದ್ವಲ್ಲ, ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ಹಂಚಿಕೆ ಆಗಿದ್ದು. ಏನ್ ಕೊಟ್ರು? ಅವರಿಗೆ ಪೇಪರ್ ನ್ಯೂಸ್ ಬರ್ಬೇಕಿತ್ತು, ಮೀಡಿಯಾದಲ್ಲಿ ಇವ್ರಿಗೆ ಹೆಸರಾಗ್ಬೇಕಿತ್ತು, ಅಂತಂತರ ಹತ್ರ ಕರ್ಕೊಂಡು ಹೋಗೋದು, ಅಲ್ಲೊಂದ್ 2 ಜನ ಗಣ್ಯ ವ್ಯಕ್ತಿಗಳನ್ನ ಕರ್ಕೊಳ್ಳೋದು, ಇವ್ರ ಜೊತೆಗೆ ಒಂದ್ ಫೋಟೋ ಹಾಕ್ಕೊಳ್ಳೋದು, ಒಂದ್ ಫೋಟೋ ನ್ಯೂಸ್ ಚಾನಲ್ ಬಂದ್ಬಿಡೋದು. ಅಲ್ಲ ಅವ್ರಿಗೆ ನ್ಯೂಸ್ ಚಾನಲ್ ಅವ್ರ ಹೆಸರು ಬರ್ಬೇಕಲ್ಲ ಸರ್? ಅಲ್ಲ ಅವ್ರ ಹೆಸರು ಮೊದ್ಲಿಂದ ಇದೆಯಲ್ಲಮ್ಮ. ಮೊದ್ಲಿಂದ ಇದ್ರು ಕೂಡ ಇಲ್ಲಿರಬೇಕಲ್ಲ ಸರ್, ಸ್ಥಳೀಯರದು ಬೇಕಾಗುತ್ತೆ. ಇವ್ರು ಈಗ ಹೆಗ್ಡೇರ ಹೆಸರೇನೋ ಐತೆ, ಈಗ ಇಲ್ಲಿರೋರು ಬೇಕಲ್ಲ. ಅವ್ರು ಇರೋಂತ ಒಬ್ಬ ಯೋಜನಾಧಿಕಾರಿಗೆ ಆಗಿರ್ಬೋದು, ಇಲ್ಲ ಮೇಲ್ವಿಚಾರಕರೇ ಆಗಿರ್ಬೋದು, ಇಲ್ಲ ಒಬ್ಬ ಸೇವಾ ಪ್ರತಿನಿಧಿಗೆ ಆಗಿರ್ಬೋದು. ಸೇವಾ ಪ್ರತಿನಿಧಿ ಹೆಸರು ಕಡಿಮೆ, 100ರಲ್ಲಿ 90 ಭಾಗ ಕಡಿಮೆ ಸೇವಾ ಪ್ರತಿನಿಧಿ ಹೆಸರು ಇರುತ್ತೆ. ಬಟ್ ಕೆಲಸ ಮಾಡೋ ಅಂತಳು 100ಕ್ಕೆ 90 ಭಾಗ ಕೂಡ ಸೇವಾ ಪ್ರತಿನಿಧಿನೇ ಕೆಲಸ ಮಾಡೋದು. ಸೇವಾ ಪ್ರತಿನಿಧಿ ಕೆಲಸ ಮಾಡೋದು, ಆದ್ರೆ ಅವ್ರ ಹೆಸರೇ ಕಡಿಮೆ. ಹೌದು, ಅವ್ರ ಹೆಸರೇ ಕಡಿಮೆ ಇರುತ್ತೆ. ಇವ್ರು ಏನೇ ತಪ್ಪು ಮಾಡಿದ್ರು ಕೂಡ ಸೇವಾ ಪ್ರತಿನಿಧಿ ತಲೆ ಮೇಲೆ ಒಡೆದೋಗೋದು ಇವ್ರು. ಬಟ್ ನಿಮ್ಗೂ ಹಂಗೆ ಆಯ್ತು ಅಂತೀರಾ? ನನಗೂ ಹಂಗೆ ಆಗಿರೋದು ಸರ್. ನಾನು ಇಷ್ಟು ದಿವಸ ನಾನು ಕೂಡ ಚಾನಲ್ ನೋಡ್ತಾ ಇದ್ನಲ್ಲ ನಿಮ್ದು, ಅವಾಗ ಅನ್ನಿಸ್ತಾ ಇತ್ತು ಯಾಕೆ ನನಗಾಗಿರೋಂತ ನೋವನ್ನ ಯಾಕೆ ಹಂಚ್ಕೋಬಾರ್ದು ಅಂತ ಅನ್ನಿಸ್ತು ಸರ್. ಹಾಗಾಗಿ ನಿಮಗೆ ಕಾಲ್ ಮಾಡಿದೆ. ನಾವು ಕೂಡ ಸರ್, ನಾವು ಕೂಡ ಜೀವನ್ ಮದ್ರ ಅಂತ ಮಾಡ್ಸಿದ್ವಿ ಸರ್. ನಾವು ಸಂಘದಲ್ಲಿ ಬೇರೆ ಮೆಂಬರ್ಸಿಗೆ ಮಾಡ್ತಿದ್ವಲ್ಲ, ಜೀವನ್ ಮದ್ರ ಅಂತ ಹೇಳಿ 10 ವರ್ಷಕ್ಕೆ ಅಂತ ಹೇಳಿದ್ರಲ್ಲ, 10 ವರ್ಷಕ್ಕೆ ಅಂತ ಹೇಳಿದ್ರು, 15 ವರ್ಷಕ್ಕೆ ಅಂತ ಲಾಂಗ್ ಟರ್ಮ್ ತಗೊಂಡ್ರು. ಇವ್ರು ಮಾಡ್ಕೊಂಡಂತದ್ದು ಅದ 15 ವರ್ಷ ಕಟ್ಟಬೇಕು, ಡಬಲ್ ಬರುತ್ತೆ ಅಂತ ಹೇಳ್ತಿದ್ರು. ಅಲ್ಲಿ ನೋಡಿದ್ರೆ ಯಾರಿಗೂ 15 ವರ್ಷ ಆದ್ಮೇಲೆ ಡಬಲ್, 15 ವರ್ಷ ಕಟ್ಟಕ್ಕೆ ಆಗಲ್ವಲ್ಲ. ಅಕಸ್ಮಾತ್ ಸದಸ್ಯರು ಸಂಘದಲ್ಲಿ ಇರ್ಬೋದು, ಇಲ್ದೇ ಇರ್ಬೋದು, ಇಲ್ದೇ ಇದ್ರು ಕೂಡ ಕಟ್ಟಬಹುದು ಅಂತ ಹೇಳಿದ್ರು. ಇಲ್ದೇ ಇದ್ರು ಕಟ್ಬಹುದು ಅಂತ ಅಂದಾಗ ಆ ಸದಸ್ಯರು ಏನ್ ಮಾಡಿದ್ರು, ಈಗ ಎಲ್ಲರಿಗೂ ಆಸೆ ಇರುತ್ತೆ ಸರ್, ದುಡ್ಡು ಬೇಕು ಅಂತಂದ್ರೆ ಆಸೆ ಇರುತ್ತೆ. ನಾನು ಒಂದ್ 100 ರೂಪಾಯಿ ಉಳಿಸಿದೀನಪ್ಪ, ಈ 100 ರೂಪಾಯಿಂದ ನನಗೆ, ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ ಒಳ್ಳೇದಾಗ್ಬೇಕು ಅನ್ನೋ ಒಂದು ಉದ್ದೇಶದಿಂದವ ಅದನ್ನ ಜಾಸ್ತಿ ಮಾಡೋದಕ್ಕೋಸ್ಕರನೇ ಕಟ್ಲಿಕ್ಕೆ ಹೋಗ್ತಾರೆ. ಕಷ್ಟಪಟ್ಟಿದ್ದಂತ ಕೂಡಿಟ್ಟಂತ ಹಣನ ಜಾಸ್ತಿ ಆಗ್ಲಿ ಅಂತ ಒಂದು ಒಳ್ಳೆ ಉದ್ದೇಶದಿಂದ ಹೋಗ್ತಾರೆ ಅವರು. ಈ ಒಳ್ಳೆ ಉದ್ದೇಶದಿಂದ ಕಟ್ಟಿದಂತ ಹಣ ಏನಾಗ್ತೈತೆ ಅಂದ್ರೆ, ಇವ್ರೀಗ ಕಟ್ಟಿದ್ದಾರೆ, ನಾನೇ ಕಟ್ಸಿದ್ದೀನಿ, ಬೇರೆ ಬೇಡ, ನಾನೇ ಕಟ್ಸಿದಂತ ಹಣ
ಈಗ ಅವ್ರು ಕೇಳಕ್ ಹೋದ್ರೆ ಏನಾಗಿದೆ, ಇಲ್ಲ ನೀವು 13 ವರ್ಷ 15 ವರ್ಷ ಆಗಿಲ್ಲಲ್ಲ ನಿಮ್ದು LIC ಬಾಂಡು, ನಾವು ಕೊಡೋದಿಲ್ಲ ಅಷ್ಟೊಂದಣ, ನಿಮ್ದೇ ಆ ಅಮೌಂಟ್ ಏನ್ ಕಟ್ಟಿದಿರಲ್ಲ ಅದ್ರಲ್ಲೇ ಕಟ್ ಆಗಿ ಬರುತ್ತೆ. ನಿಮ್ಮ ಅಮೌಂಟ್ ನಿಮ್ಗೆ ಕಟ್ ಆಗಿ ಬರುತ್ತೆ? ಹೌದೌದು, ಕಟ್ ಆಗಿ ಬರುತ್ತೆ. ಅಂದ್ರೆ 15 ವರ್ಷ ಕ್ಲಿಯರ್ ಆಗ್ಲೇಬೇಕು. ಆ ಕಾನೂನು ಬಾಯಿ ಮಾತಲ್ಲಿ ಹೇಳಿದ ಕಾನೂನು ಮೇಡಮ್, ಅದು ಬಾಯಿ ಮಾತಲ್ಲಿ ಹೇಳಿದ ಕಾನೂನು ಅಂದ್ರೆ ನಮ್ಗೆ ಎಲ್ಲೂ ರೈಟಿಂಗ್ ಅಲ್ಲಿ ಇರಲ್ಲ ಸರ್. ಇದು ಎಲ್ಲೂ ಕೂಡ ರೈಟಿಂಗ್ ಅಲ್ಲಿ ಇರಲ್ಲ, ಫಾರ್ಮೆಟ್ ಇರುತ್ತೆ ಅಂತ ಹೇಳ್ತಾರೆ. ಅದು ಎಲ್ಲಿ ಇರುತ್ತೆ? ಇವ್ರು ಯೋಜನಾಧಿಕಾರಿ ಕೈಲಿ ಇರುತ್ತೆ. ಅದು ಯೋಜನಾಧಿಕಾರಿ ಅವ್ನ್ ಬಾಯಿ ಮಾತನೆಗೆ ಹೇಳೋದು ಅಷ್ಟೇನೆ. ಅದು ಕಾರ್ಯರೂಪಕ್ಕೆ ಏನ್ ಬರಲ್ಲ, ಹೇಳ್ತೀವಿ ಅಷ್ಟೇ. ನಾವು ಕೂಡ ಹೇಳ್ತೀವಿ 15 ವರ್ಷ ಅಂತ ಹೇಳ್ಬಿಟ್ರಲ್ಲ, ಅವ್ರು 10 ವರ್ಷ ಅಂತ ಹೇಳಿದವರು ಡಬಲ್ ಬರುತ್ತೆ ಅಂದ್ರ, ಡಬಲ್ ಬರೋದ್ ಹಂಗಿರ್ಲಿ, ಅವ್ರು ಕಟ್ಟಿರೋ ದುಡ್ಡೇ ಅವ್ರಿಗೆ ವಾಪಸ್ ಸಿಗ್ತಾ ಇಲ್ಲ. ಅಲ್ಲ, ನಿಮ್ಮಲ್ಲಿ ನೀವು ಕಟ್ಟಿರೋದಕ್ಕೇನು ಗ್ಯಾರಂಟಿ ಇದೆ? ಕಟ್ಟಿರೋಕ್ಕೇನು ಗ್ಯಾರಂಟಿ ಇಲ್ಲ ಸರ್. ನಮಗ್ ಒಂದು ಬಾಂಡ್ ಕೊಟ್ಟಿರ್ತಾರೆ ಅಷ್ಟೇನೆ. ಆ ಬಾಂಡ್ ಅಕಸ್ಮಾತ್ ಕಳ್ದೋಗಿದೆ ಅಂತಂದು ನಾವು ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ರೆ ಅದು ಒಂದು ಡೂಪ್ಲಿಕೇಟ್ ಬಾಂಡ್ ತೆಗೆದುಕೊಡ್ತಾರೆ. ಅದೆಲ್ಲೂ ಹೋಗುತ್ತೆ ಆ ದುಡ್ಡು? ಆ ದುಡ್ಡು LIC ಅಂತಂದು ಅವರು ಜೀವನ್ ಮಧುರ ಅಂತ ಮಾಡ್ಕೊಂಡಿರ್ತಾರಲ್ಲ ಸರ್, ಆ ಕಂಪ್ನಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಕಂಪ್ನಿಗೆ ಹೋಗುತ್ತಾ ಏನ್ ಇವರೇ ಕಟ್ಕೊಂತಾರ ಗೊತ್ತಿಲ್ಲ ನಮ್ಗೆ. ಇವರೇ ಇಟ್ಕೊಂತಾರ ಗೊತ್ತಿಲ್ಲ? ಇಲ್ಲ ಇವರೇ ಇಟ್ಕೊಂತಾರ ಗೊತ್ತಿಲ್ಲ. ಬಟ್ ಬಾಂಡ್ ಮಾತ್ರ ಬಂದಿರುತ್ತೆ ನಮ್ಗೆ. ಓಕೆ, ಒಂದು ಬಾಂಡ್ ಒಂದಿರುತ್ತೆ. ಆಯ್ತು. ಜೀವನ್ ಮಧುರ ಬಾಂಡ್, LIC ಬಾಂಡ್ ಅಂತ ಏನ್ ಮಾಡಿದಾರಲ್ಲ ಅದು ಜೀವನ್ ಮಧುರ ಅಂತ ಹೆಸರು ಸರ್ ಅದಕ್ಕೆ. ಅದನ್ನ ಕಟ್ಸಿ ಆದ ನಂತರ ಅವರು 5 ವರ್ಷ 6 ವರ್ಷ ಕಟ್ಟದಂತರಿಗೆ ಮೊನ್ನೆ ಸಿಕ್ಕಿರೋದೆಷ್ಟು ಸರ್? ಅವ್ರ 12,000 ರೂಪಾಯಿ ಸಿಕ್ತು. ಅಲ್ಲಿಗೆ ಅವ್ರು ಕಟ್ಟಿದ್ದೆಷ್ಟು? 6 ವರ್ಷ ಅಂದ್ರೆ 60,000 ರೂಪಾಯಿ ಅಂತಾನೆ ಅಂದ್ಕೊಳ್ರಿ ಸರ್. 10,000 ರೂಪಾಯಿ ವರ್ಷಕ್ಕೆ. ಅದು ಸಾಲ ಅಂತ ಕೊಡ್ತಾರೆ. ಸಾಲ ಅಂತ ನಾವೀಗ LIC ಬಾಂಡಿಗೆ ಅಂತಂದು ನಾವು ಕಟ್ತೀವಲ್ಲ, ಈಗ ಏನ್ ಮಾಡ್ತೀವಿ, ಈಗ ನನ್ನ ಹೆಸರಿಗೆ ತಗೊಳ್ರಿ, ನನ್ನ ಹೆಸರಿಗೆ ಈಗ ಒಂದೇನೋ ನೇತ್ರಮ್ಮನೋ ಕೆಂಚಮ್ಮನೋ ಅಂತ ಇದ್ದರಿಗೆ ಆ ನೇತ್ರಮ್ಮನ ಹೆಸರಿಗೆ ಫಸ್ಟ್ ಇವ್ರ ಅಮೌಂಟ್ ನ ತುಂಬಿಡ್ತಾರೆ. ಅದನ್ನ ಪ್ರತಿ ವಾರ ಕಂತಿನ ರೂಪದಲ್ಲಿ ಕಟ್ಕೊಂಡು ಹೋಗಂಗ್ ಕೊಡ್ತಾರೆ. ಅದಕ್ಕೆ ಮತ್ತೆ ಇಂಟ್ರೆಸ್ಟ್ ಬೀಳುತ್ತೆ. ಅಂದ್ರೆ ನಿಮ್ಮ ಹೆಸರಿನಲ್ಲಿ ಅವ್ರು ಆಲ್ರೆಡಿ ತುಂಬಿಡ್ತಾರೆ? ತುಂಬಿಡ್ತಾರೆ. ಈಗ ಕಟ್ಟಬೇಕಪ್ಪ LIC ಬಾಂಡಿನ ನಾವೀಗ ಕಟ್ಟಬೇಕು. ಆ ಕಟ್ಟಬೇಕು ಅಂತಂದ್ರೆ ನೀವು ಸಂಘದ ಸದಸ್ಯರೇ ಅಲ್ಲ. ಸಂಘದ ಸದಸ್ಯರು ಅಂದ್ರೆ ನಮ್ಗೆ ಈಗ ಪ್ರತಿ 6 ತಿಂಗಳಿಗೋ ಇಲ್ಲ 3 ತಿಂಗಳಿಗೋ ವರ್ಷಕ್ಕೋ ಕಟ್ಲಿಕ್ಕೆ ಆಗಲ್ಲ, ಶಕ್ತಿ ಇಲ್ಲ. ಅದನ್ನ ಏನ್ ಮಾಡೋದು, ಇವ್ರು ವಾರದ ರೂಪದಲ್ಲಿ ಕಂತು ಕಟ್ಟೋ ವ್ಯವಸ್ಥೆಯನ್ನ ಮಾಡ್ತಾರೆ. ಇವರು ಈ ಬಡ್ಡಿ ಹಾಕ್ತಾರೆ. ಈ ಕಂತು ಒಂದು ವರ್ಷದ ಏನಿರುತ್ತೆ ಆ ಕಂತನ್ನ ಈ ಯೋಜನೆದು SKDRDP ಅವ್ರು ಕಟ್ತಾರೆ. ಆ ಕಟ್ಟಿದ್ದನ್ನ ವೀಕ್ಲಿ ಇವ್ರು ಕಲೆಕ್ಷನ್ ಮಾಡ್ಕೋತಾರೆ. ವೀಕ್ಲಿ ಕಲೆಕ್ಷನ್ ಮಾಡ್ಕೊಂಡು ಅದಕ್ಕೆ ಇಂಟ್ರೆಸ್ಟ್ ಕೂಡ ಸೇರಿರುತ್ತೆ. ಅದು ಕಟ್ಕೊಂತ ಹೋಗ್ಬೇಕು ಅವರು. ಅದು ರಿನಿವಲ್ ಅಂತ ಬರುತ್ತೆ, 1 ಇಯರ್ಗೆ ಒಂದ್ಸರಿ ರಿನಿವಲ್ ಅಂತ ಬರುತ್ತೆ. ಒಂದು ಲೆಟರ್ ಹೆಡ್ ಕೊಡ್ತಾರೆ. ಆ ಲೆಟರ್ ಹೆಡ್ಗೆ ಹೋಗಿ ಸಿಗ್ನೇಚರ್ ಆಗ್ಬೇಕು. 10 ಜನ ಸದಸ್ಯರಿದ್ರೆ 10 ಜನದ್ದು ಸಿಗ್ನೇಚರ್ ತಗೊಂಡಿರ್ತೀವಿ. ಆ LIC ಬಾಂಡಿನ ನಂಬರ್ ಕೂಡ ಹಾಕೊಂಡಿರ್ತೀವಿ. ಅಕಸ್ಮಾತ್ ಲೋನ್ ಬೇಕಪ್ಪ ಅಂತಂದ್ರೆ ಆ ಬಾಂಡ್ ಅನ್ನ ಫ್ಲಡ್ಜ್ ಮಾಡ್ಕೋತಾರೆ ಅವರು. ಫ್ಲಡ್ಜ್ ಮಾಡ್ಕೊಂಡಿದ್ದಕ್ಕೆ ಏನು ಪ್ರೂಫ್? ಯಾರೋ ಒಬ್ರು ಮಾತಾಡಿದ್ರು ಸರ್ ನಿಮ್ಮಲ್ಲಿ, ಒಬ್ಬ ದಾವಣಗೆರೆ ಅವ್ರು ಯಾರೋ, ಅವ್ರು ಹೇಳಿದ್ರಲ್ಲ ಬಾಂಡಿಗೆ ಪ್ರೂಫ್ ಕೊಡ್ತಾರೆ ಅಂತ. ಯಾವ ಪ್ರೂಫ್ ಇಲ್ಲ ಸರ್ ನಮ್ಮಲ್ಲಿ. ಯಾವ ಪ್ರೂಫ್ ಇಲ್ಲ? ನೀವು ಇಲ್ಲ. ನಾನು 13 ವರ್ಷ ಕೆಲಸ ಮಾಡಿದ್ದೀನಿ. ಕೊಟ್ಟಿಲ್ಲ. ನಿಮ್ಮ ಮಾತು ನಂಬಣವಾ ಅಲ್ಲ ಅವ್ರ ಮಾತು ನಂಬಣವಾ? ಅಲ್ಲ, ನೀವು ಯೋಚನೆ ಮಾಡ್ಬೇಕು ಸರ್. ಈಗ ಯಾಕೆಂದ್ರೆ ಯೋಜನೆ ಕೊಡ್ಲಿಲ್ಲ ಅವರು ನನ್ಗೆ 3 ದಿನ ಆಯ್ತು, 3 ದಿನ ಯಾವ್ದು ದಾಖಲೆಗಳು ಕೊಟ್ಟಿಲ್ಲ ನನ್ಗೆ ಅವರು. ಕೊಟ್ಟಿಲ್ಲ ಅಂತಂದ್ರೆ ಇಲ್ಲಲ್ಲ ಸರ್, ಅವ್ರು ಹೇಳಿದ್ ನೋಡಿದ್ರೆ ಗೊತ್ತಾಗ್ತೈತಲ್ಲ. ನಾವು ಮೆಂಬರ್ ಅನ್ನ ಮಾಡಿದೀವಿ. ಈಗೇನು ಒಕ್ಕೂಟದ ಸದಸ್ಯರು ಅಂತ ಹೇಳಿದ್ರು ಅವರು. ಒಕ್ಕೂಟಕ್ಕೆ ಅಂತ ನಾವು ಮಾಡ್ತೀವಿ, 5 ಜನ ಪದಾಧಿಕಾರಿಗಳು ಮಾಡ್ತೀವಿ. ಪದಾಧಿಕಾರಿ ಮಾಡೋದ್ ಯಾಕೆ ನಾವು? ಏನೋ ಈಗ ನಂದೇ ತಗೊಳ್ರಿ ಸರ್, ನನ್ನ ವಿಚಾರನೇ ಮಾತಾಡ್ತೀನಿ ನಾನು, ಬೇರೆ ವಿಚಾರ ಬೇಡ ನಂಗೆ. ಒಂದು ಸಂಘಕ್ಕೆ ನನ್ನ ಇದ್ದಿದ್ದು ಸ್ಟಾರ್ಟಿಂಗ್ ನಮ್ಮ ಸಂಘಕ್ಕೆ ಅಂತ ಸೇರಿದಾಗ, ಯೋಜನೆಗೆ ಅಂತ ಸೇರಿದಾಗ 32 ಸಂಘ ಇತ್ತು ಸರ್. ಒಂದು 32 ಗುಂಪಿತ್ತು. ಈ ಗುಂಪನ್ನ ಹೆಚ್ಚುವರಿ ಮಾಡ್ಕೊಂತ ಹೋಗ್ತೀವಿ. ನಮಗೆ ಒಂದು ಟಾರ್ಗೆಟ್ ಕೊಡ್ತಾರೆ ಸರ್. ಯಾರು ಈ ನಿರ್ದೇಶಕರು ಅಂತ ಏನಿರ್ತಾರಲ್ಲ, ಜಿಲ್ಲಾ ನಿರ್ದೇಶಕರು ಅಂತ ಇರ್ತಾರೆ ನಮ್ಮಲ್ಲಿ. ಆ ಜಿಲ್ಲಾ ನಿರ್ದೇಶಕರು ನಮಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟಾಗ ವರ್ಷಕ್ಕೆ ಇಷ್ಟು ನೀವು ಟಾರ್ಗೆಟ್ ಮಾಡ್ಬೇಕು, ಇಂತಿಷ್ಟು ಸಂಘ, ಇಂತಿಷ್ಟು LIC, ಇಂತಿಷ್ಟು ಗಂಡ್ ಮಕ್ಳು ಸಂಘ ಇಷ್ಟು, ಹೆಣ್ಮಕ್ಳು ಸಂಘ ಇಷ್ಟು, ಆಮೇಲೆ ವಯಸ್ಸಾದಂತ ವೃದ್ಧರದ್ದು ಒಂದಿಷ್ಟು ಸಂಘಗಳು ಅಂತ ಇಂಥ ಸಂಘಗಳು ಮಾಡ್ಲಿಕ್ಕೆ ಕೊಡ್ತಾರೆ. ಅದಲ್ದಲ್ಲೇನು ಕೂಡ ನಮ್ಮಲ್ಲಿ ಬೇರೆ ಎಲ್ಲ ವ್ಯವಸ್ಥೆ ಇದೆ ಸರ್. ಇದೇನು ಈಗ LIC ಇದೆ ಆಯ್ತು ಅಲ್ವಾ, ಅದಾದ್ಮೇಲೆ ಗ್ರೀನ್ ವೇ ಅಂತ ಒಂದು ಸ್ಟವ್ ಬರುತ್ತೆ ಸರ್, ಸೌದೆ ಒಲೆ. ಈ ಸೌದೆ ಒಲೆದು ಆಗಿರ್ಬೋದು. ಅದಾದ ನಂತರ ಫುಡ್ ಪ್ಯಾಕೆಟ್ಸ್ ಬರ್ತಾ ಇದ್ವು ಅವಾಗೆಲ್ಲ.
ಓಕೆ. ಸಿರಿಧಾನ್ಯಗಳು ಅವೆಲ್ಲ ಬರ್ತಾ ಇತ್ತು. ಅದು ಕೂಡ ನಮ್ಗೆ ಟಾರ್ಗೆಟ್ ಇರ್ತಾ ಇತ್ತು, ಇಷ್ಟೇ ಮಾಡಿಸ್ಬೇಕು ಅಂತ. ಅಷ್ಟು ಮಾಡಿಸುವಾಗ ಆ ಟಾರ್ಗೆಟ್ ರೀಚ್ ಆದಂತರಿಗೆ ಇವ್ರು ಬಹಳ ಚೆನ್ನಾಗಿ ಕೆಲಸ ಮಾಡ್ಬಿಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಏನೋ ಒಂದು, ಈಗ ಕಿವಿಗೊಂದು ಇಡ್ಬೇಕಲ್ಲ ಸರ್, ಕಿವಿಗೊಂದು ಬಿಟ್ಟು ಅವ್ರು ಮಾಡ್ಬಿಡೋದು. ಅವ್ರಿಗೆ ಏನಾಗ್ಬಿಡುತ್ತೆ, ಅಯ್ಯೋ ಹೌದಲ್ವಾ ನಾನ್ ಕೆಲಸ ಮಾಡಿದ್ದಕ್ಕೆ ನನ್ಗೆ ಒಂದ್ ಸ್ಟೇಜ್ ಮೇಲೆ ಕರೆದು ಮಾತಾಡಿಸ್ಬಿಟ್ರು, ಅದೇ ಒಂದು ಖುಷಿ ಇವರಿಗೆ. ಯಾಕೆಂದ್ರೆ ನಾವು ಸಣ್ಣದಾಗಿ ಇರೋಂಥ ಕಾರ್ಯಕ್ರಮ ನಮಗೊಂದು ಹೂ ಕೊಟ್ಟರು ಕೂಡ ಸಂತೋಷನೇ ಅಲ್ವಾ. ಅಮ್ಮ ಇವಾಗ ಎಸ್ಪಿ ಆಗಿ ಕೆಲಸ ಮಾಡಿದಿರಾ, ಇವಾಗ ಕೆಲಸ ಬಿಟ್ಟಿದ್ರಲ್ಲ, ಅವರೇ ತೆಗೆದಾಕಿದ್ರೆ ಅದು ಸುಳ್ಳು ಹೇಳ್ಕೊಂಡು ತೆಗೆದಾಕಿದ್ರೆ, ಓಕೆ ಫೈನ್ ಆಯ್ತು. ಈಗ ನನ್ ಕಾರ್ಯಕ್ರಮ ನೋಡ್ತಾ ಇದ್ರೆ ಪ್ರತಿನಿತ್ಯ ಜನ ಕಾಲ್ ಮಾಡ್ತಾ ಇದ್ದಾರೆ, ಸರ್ ನನಗೆ ಲೆಕ್ಕಗಳು ಸಿಗ್ತಾ ಇಲ್ಲ ಸರ್, ಬರೀ 7% ಅಂತ ಹೇಳ್ಬಿಟ್ಟು 14% ಕಟ್ಟಿಸ್ಕೊತಾ ಇದಾರೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲೂ ಕೂಡ ರೈಟಿಂಗ್ ಅಲ್ಲಿ ಇಲ್ಲ. ರೈಟಿಂಗ್ ಅಲ್ಲಿ ಎಲ್ಲೂ ಇಲ್ಲ ಸರ್, ರೈಟಿಂಗ್ ಅಲ್ಲಿ ಎಲ್ಲೂ ಇಲ್ಲ. ಇವರಿಗೆ ನಾನೇ ತಗೊಳ್ರಿ ಸರ್, ನಾನು 1 ಲಕ್ಷ ರೂಪಾಯಿ ಸಾಲ ತೆಗೆದಿದ್ದೆ. 1 ಲಕ್ಷ ರೂಪಾಯಿ ಸಾಲ ತೆಗೆದ್ರೆ ನಾನು ಕೆಲಸದಿಂದ ತೆಗೆಯುವಾಗ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ನೋಡಿ. ಸರ್ ಇಲ್ಲ ಸ್ವಲ್ಪ ಡಿಸ್ಟರ್ಬ್ ಮಾಡಿ. ಏನದು ಟ್ರೈನಾ? ಇಲ್ಲ ಸರ್, ಪೂಜೆ ಶಂಕನಾದನ? ಶಂಕನಾದನ? ಹಾ ಸರ್ ಶಂಕನಾದ. ಒಳ್ಳೆ ಟೈಮ್ ಕಾಲ್ ಆಗಿದೆ ಇಬ್ರಿಗೂ. ನೋಡಿ ಶಂಕನಾದ ಮಗು ನಡುತ್ತಾ ಇದೆ. ಹೇಳಿ. ಹಾಗಾಗಿ ಏನಾಯ್ತು ಅಂತಂದ್ರೆ, ಈಗ ಅವರಿಗೆ ನಾವು ಅದನ್ನ 14% ಅಂತ ಹೇಳ್ತಿದೀವಲ್ಲ ಸರ್, 14% ಸರ್ ಇಂಟ್ರೆಸ್ಟ್ ಕಡಿಮೆ ಅಂತ ಹೇಳ್ತಾರೆ. ಈಗ 10,000ಕ್ಕೆ 700 ರೂಪಾಯಿ ಬಡ್ಡಿ ವರ್ಷಕ್ಕೆ ಅಂತ ಹೇಳ್ತಾರಲ್ಲ ಸರ್, ವರ್ಷಕ್ಕೆ ಅಂತ ಬರ್ತಿರ್ತೀವಿ ನಾವು. 10,700 ರೂಪಾಯಿ ಮಾತ್ರ ಕಟ್ಟಾಗ್ಬೇಕಲ್ವಾ. ಅದ್ರಲ್ಲಿ ನಾವು TRK ಅಂತ ವರ್ಷಕ್ಕೆ ಈಗ 1 ಲಕ್ಷ ತಗೊಂಡ್ರೆ ಬರ್ತಾ ಬಡ್ಡಿ ಎಲ್ಲ ಕಡಿಮೆ ಆಗಿ 1,07,000 ರೂಪಾಯಿ ಅಷ್ಟೇ ಕಟ್ಟೋದು ಒಂದು ವರ್ಷಕ್ಕೆ ಅಂತ ಒಂದು ಮಾಹಿತಿ ನನಗೆ. ಹೌದಾ? ಕರೆಕ್ಟ್ ಆಗಿದೆಯಲ್ವಾ? ಕರೆಕ್ಟ್ ಆಗಿದೆ ಅಂತಾರಲ್ಲ ಸರ್, ನಾವು ಇದಕ್ಕೆ PRK ಅಮೌಂಟ್ ಅಂತ ಬೇರೆ ಕಟ್ತೀವಲ್ವಾ ಸರ್. ಆಯ್ತು ಬಿಡಿ, ಸಪರೇಟ್. ಇಂಟ್ರೆಸ್ಟ್ ಎಷ್ಟಿದೆ ಇವಾಗ? ಇಂಟ್ರೆಸ್ಟ್ 14% ಅಂತ ನೀವು ಹೇಳಿದ್ರಿ. ಹೌದು. ಬರ್ತಾ ಅದೇನಾಗುತ್ತೆ, 0 ಆಗುತ್ತೆ ಅಲ್ವಾ ಇಂಟ್ರೆಸ್ಟ್? ಹೌದು. ಜೀರೋ ಆಗಲ್ಲ ಸರ್, ಇದು ಮತ್ತೆ 0 ಆಗಲ್ಲ. ಹೇಗೆ ಅಂತಂದ್ರೆ, ನಾವು ಈಗ 1 ವರ್ಷಕ್ಕೆ ಅಂದ್ರೆ 12 ತಿಂಗಳಿಗೂ ಕೂಡ ಒಂದೇ ಸಮಾನವಾಗಿ ಕಂತು ಕಟ್ಟೋ ತರ ಮಾಡ್ಕೊಡ್ತಾರೆ. ಆಯ್ತು, ಅಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಬರುತ್ತಲ್ವಮ್ಮ? ಬರಲ್ವಾ? ಇಲ್ಲ ಸರ್, ಅದ್ರಲ್ಲಿ ಎಲ್ಲೂ ನಮ್ಗೆ ಆ ತರ ತೋರ್ಸೋದಿಲ್ಲ. ಇಂಟ್ರೆಸ್ಟ್ ಈಗ ಇಷ್ಟೇ ಬಡ್ಡಿ ಕಡಿಮೆ ಆಯ್ತು ಅಂತ ನಮ್ಗೆ ಎಲ್ಲೂ ದಾಖಲಾತಿಗಳು ಸಿಕ್ಕಲ್ಲ. ಚಾರ್ಟ್ ಇರುತ್ತಲ್ಲ, ನಿಮ್ಗೊಂದು ಚಾರ್ಟ್ ಕೊಡ್ತಾರಲ್ಲ. ಚಾರ್ಟ್ ಅಂದ್ರೆ ಇವಾಗ ಕೊಡ್ತಾ ಇರೋದು ಸರ್, ಮೊದ್ಲೆಲ್ಲ ಕೊಡ್ತಾ ಇರ್ಲಿಲ್ಲ. ಕೊಡ್ತಲ್ಲ, ಅದು ಇವಾಗ ಸರಿ ಹೋಗ್ತಿದೆಯಲ್ಲ ಸರ್? ಇವಾಗ ಸರಿ ಹೋಗ್ತಾ ಇದೆಯಾ ಇಂಟ್ರೆಸ್ಟ್? ಆದ್ರೂ ಜಾಸ್ತಿನೇ ಸರ್, ಎಲ್ಲಿ ಕಡಿಮೆ ಆಗ್ತಾ ಇದೆ ಸರ್, ಎಲ್ಲಿ ಕಡಿಮೆ ಆಗ್ತಾ ಇಲ್ಲ. ಆಯ್ತು, ಈಗ ನೀವ್ ಹೇಳೋದನ್ನ ಕೇಳಿಸ್ಕೊಳ್ತಾರೆ ಜನನು ಕೂಡ. ನೀವ್ ಹೇಳಿದಾಗ 14% ಬಡ್ಡಿ ಬರ್ತಾ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಬರ್ತಾ ಕಡಿಮೆ ಆಗಲ್ಲ, ಅಷ್ಟೇ ಪರ್ಸೆಂಟ್ ಇರುತ್ತೆ. ಅಷ್ಟೇ ಪರ್ಸೆಂಟೇ ಇರುತ್ತೆ, ಕಡಿಮೆ ಆಗುತ್ತೆ ಅಂತ ಹೇಳೋದು ಯಾವಾಗ ಇವರು? ಇವಾಗ ಒಂದು ಇದನ್ನ ಕೊಟ್ಟಿದ್ದಾರೆ, ಮರುಪಾವತಿ ಚೀಟಿ ಅಂತ ಕೊಟ್ರು ಸರ್. ಅದಾದ ನಂತರ ಸ್ವಲ್ಪ ಗೊತ್ತಾಗೋದಿಲ್ಲಪ್ಪ ಜನಗಳಿಗೆ, ಕೇಳ್ತಾ ಹೋದ್ರು ಹಿಂಗೆ. ಈಗ ಹೆಂಗೆ ನೀವ್ ಹೆಂಗ್ ಕೇಳಿದ್ರು, ಕಡಿಮೆ ಆಗುತ್ತೆ ಅಂತ ಹೇಳ್ತಾರಲ್ಲ. ಇಲ್ಲ, ಕಡಿಮೆ ಆಗುತ್ತೆ, ನಾವು ಕಟ್ಟಿದ್ದು ಕಡಿಮೆ. ವಾರ ಕಡಿಮೆ ಆಗುತ್ತೆ, ಎಲ್ಲೂ ತೋರಿಸ್ತಾ ಇಲ್ಲ ಸರ್. ನಮಗೆ ಸ್ಟೇಟ್ಮೆಂಟ್ ಕೊಡ್ರಿ ಅಂತ ಅಂದಾಗ ಏನಾಗುತ್ತೆ, ಅವ್ರ ಸ್ಟೇಟ್ಮೆಂಟ್ ಒಂದು ಕೊಡ್ತಾರೆ. ಅವರು ಮಂತ್ಲಿ ಒಂದ್ಸರಿ ಸ್ಟೇಟ್ಮೆಂಟ್ ಹಾಕ್ತಾರೆ ಸರ್, ಬುಕ್ಕಿಗೆ ಹಾಕ್ತಾರೆ. ಇವ್ರ ಎಲ್ಲೂ ದಾಖಲಾತಿಗಳಿಲ್ಲ. ಒಂದ್ ಸಣ್ಣದಾಗಿಗೆ ಚೀಟಿಗಳು ಕೊಟ್ಟಿರ್ತಾರಲ್ಲ, ಆ ಚೀಟಿಗೆ ಪ್ರತಿ ವಾರ ಅವ್ರ ಸಂಘ ಕೂತಾಗ ಅವರೇ ಬರ್ಕೊಂಡು ಹೋಗ್ಬೇಕು, ಯಾರು ಬಂದ್ ಬರ್ಕೊಡಲ್ಲ ಇವರಿಗೆ. ಈಗ ನೀನ್ ಇವತ್ತು 850 ರೂಪಾಯಿ ದುಡ್ಡು ಕಟ್ತೀಯಮ್ಮ, 850 ರೂಪಾಯಿ ಸಾಲಕ್ಕೆ ಹೋಯ್ತು. ಎಷ್ಟು ಸಾಲ ಇತ್ತು ಮೊದ್ಲು, ಅಷ್ಟು ಸಾಲ ಅಲ್ಲೇ ಬರಿತಾ ಹೋಗ್ತಾರೆ. ಅದನ್ನ ಮೈನಸ್ ಮಾಡ್ತಾ ಹೋಗಲ್ಲ ಅವರು, ಮೈನಸ್ ಮಾಡಂಗಿಲ್ಲ ಸರ್. ಅದು ವಾರ ಇಷ್ಟು ಕಟ್ತೀರಾ, 850 ಕಟ್ಟಿಲ್ಲ ಅಷ್ಟೇ. ಸರಿ. ಈಗ ಇಂಟ್ರೆಸ್ಟ್ ಸರ್, ನೀವು ಹೇಳ್ತಿರೋದು ಎಲ್ಲರೂ ಕೂಡ ಪ್ರತಿಯೊಬ್ಬರದು ಅದು ಅವ್ರವ್ರದೇ ಸಮಸ್ಯೆ, ಪರ್ಸನಲ್ ಸಮಸ್ಯೆ. ನಾನೇನಿದೆ ಬದಲಾಗಬೇಡಿ ಅಂತ ನಾನು ಯಾವತ್ತೂ ಎಲ್ರಿಗೂ ಹೇಳ್ತಾ ಇಲ್ಲ. ನಿಮ್ ಲೆಕ್ಕಕ್ಕೆ ಸುಳ್ಳು ಆಯ್ತು ಅಂತಂದ್ರೆ ಲೆಕ್ಕ ಕೇಳಿ, ಇಷ್ಟೇನೆ. ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಇದು ಒಬ್ಬೊಬ್ಬರ ಸಮಸ್ಯೆ, ಇದು ಪರ್ಸನಲ್ ಸಮಸ್ಯೆ ಇದು ಅಲ್ವಾ? ನನಗೆ ಕರೆಕ್ಟ್ ಆಗಿದೆ, ಅವ್ನಿಗೆ ಯಾಕೆ ಕರೆಕ್ಟ್ ಆಗಿಲ್ಲ, ಅವ್ನಿಗೆ ಯಾಕೆ ಅವ್ನು ಸುದ್ದಿ ಮಾಡ್ತೀಯಾ ಅಂತ ಕೇಳ್ತಾರಲ್ಲ. ಸೊ ಅವ್ರಗಳಿಗೆ ನಾನು ಹೇಳ್ತೀನಿ, ನಿಮಗ್ ತಪ್ಪಾಗಿದೆ ಅಂತ ನೀವು ಕೇಳೇ ಕೇಳ್ತೀರಿ ಅಲ್ವಾ? ಅದು ಬಟ್ ಅಲ್ಲಿ ತಪ್ಪಾಗಿದೆ ಅಂತ ಗೊತ್ತಾದ್ರೂ ಕೂಡ SP ಗಳಾಗಿರ್ಬೋದು, ಮೇಲಧಿಕಾರಿಗಳಾಗಿರ್ಬೋದು, ಏನು ಕೇರ್ ಮಾಡಲ್ವಾ? ಯಾರು ಕೇರ್ ಮಾಡ್ತಾರೆ ಸರ್? ನಾನೇ ಕೂಡ ಅವರೇ ಹೇಳ್ತಾರ ತಗೊಳ್ಳಿ ಅಂತ? ಇಲ್ಲಮ್ಮ, ಅವರಿಗೆ ಕೊಡ್ಲೇಬೇಕು ಅಂತ ರೂಲ್ಸ್ ಇರುತ್ತಲ್ಲ ಸರ್. ನಾವು ಈಗ ಒಬ್ಬ ಸದಸ್ಯರು ನಮ್ಮ ಸಂಘದಲ್ಲಿ ನಾವು 10 ಜನ ಇದೀವಿ ಅಂದ್ರೆ, ಇವ್ರಿಗೆ ಸಾಲ ಹೋಗಿಲ್ಲ ಅಂತಂದ್ರೆ ಅವ್ರಿಗೆ ಫೋರ್ಸ್ ಮಾಡ್ತಾರೆ, ಸಾಲ ತಗೋಣಕ್ ಹೇಳ್ರಿ. ಇವ್ರು 0 ಇದಾರಲ್ವಾ, ಈ ಮೆಂಬರಿಗೆ ಸಾಲನೇ ಇಲ್ವಲ್ಲ,
ಸಾಲ ಬರೀ ಉಳಿತಾಯ ಕಟ್ತಾಳೆ ಅಂದ್ರೆ ಬೇಡ, ಸಂಘದಿಂದ ತೆಗೆದು ಬಿಡ್ರಿ ಅವಳನ್ನ. ಹ್ಮ್ ಯಾಕೆ ಅಂದ್ರೆ ಇವರು ಸಾಲಗಾರರನ್ನ ಮಾಡೋದೇ ಸಂಘ ಇವ್ರದ್ದು. ಓಕೆ ಓಕೆ. ಒಂದು ಅವಶ್ಯಕತೆ, ಈಗ ಎಲ್ಲರಿಗೂ ಹಣದ ಅವಶ್ಯಕತೆ ಇರುತ್ತೆ. ನಾವು 1 ಕೋಟಿ ಕೊಟ್ಟರು ತಗೋತಾರೆ. ಹೌದು, Okay. ಅವಶ್ಯಕತೆ ಇದ್ದಾಗ ತಗೊಂತಾರೆ. ಅಕಸ್ಮಾತ್ ಬೇಡಪ್ಪ ನಂದೇನೋ ಒಂದ್ ಸ್ವಲ್ಪ ಉಳಿತಾಯ ಆಗ್ಬೇಕು, ನನಗೆ ಕಷ್ಟ ಅಂತ ಇದ್ದಾಗ ಬೇಕಾಗುತ್ತೆ ಮುಂದಕ್ಕೆ, ನಂದು 20 ರೂಪಾಯಿನೇ ವಾರ ಒಂದು 20 ರೂಪಾಯಿ ಉಳಿತಾಯ ಮಾಡ್ತೀನಿ ಇನ್ನ ಹೆಣ್ಮಕ್ಳು ಇದಾರೆ ಸರ್. ಇದಾರೆ. ಬರೀ ಈಗ ಸಾಲ ತಗೊಂಡೇ ಸಾಲ ಕಟ್ಟಬೇಕು ಅನ್ನೋದೇನಿರಲ್ಲ ಕೆಲವೊಬ್ಬರಿಗೆ. ಈಗ ನೀವು 12-13 ವರ್ಷ ಎಫ್ ಕೆಲಸ ಮಾಡಿದಲ್ಲ, ಉಳಿತಾಯ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಅದಕ್ಕೇನಾದ್ರು ಅಕೌಂಟ್ ಇದೆಯಾ? ಜನಗಳಿಗೆ ಹೆಂಗೆ ಲಾಭಾಂಶನ ಯಾವ ರೀತಿ ಕೊಡ್ತಾರೆ ಅವರು? ಸರ್ ಅಕೌಂಟ್ ಎಲ್ಲೂ ನಮ್ದು ಅಕೌಂಟ್ ಇಲ್ಲ ಸರ್. ಯಾವುದೇ ಬ್ಯಾಂಕ್ ಅಲ್ಲಿ ನಮ್ಮ ಅಕೌಂಟ್ ಇಲ್ಲ. ನಾನು ಕೂಡ ಹೋಗಿ ಕೇಳಿದ್ದೀನಿ, ನಮ್ಮ ಹೆಸರಲ್ಲಿ ಅರುಣಕುಮಾರಿ ಅಂತಂದ್ರೆ ಅರುಣಕುಮಾರಿ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲೂ ಇಲ್ಲ. ಇವ್ರು ಬ್ಯಾಂಕ್ ಅಲ್ಲಿ ಸಾಲ ಕೊಡ್ತೀವಿ ಅಂತಾರಲ್ಲ, ನಾವು ಬುಕ್ ಹಿಡ್ಕೊಂಡು ಬ್ಯಾಂಕಿಗೆ ಹೋದ್ರೆ ಇದು ನಮ್ಮಲ್ಲಿ ಇಲ್ಲಮ್ಮ ಅಂತಾನೆ ಹೇಳಿ ಕಳಿಸ್ತಾರೆ. ಸೇವಿಂಗ್ಸ್ ಅಕೌಂಟ್ ಅಕೌಂಟ್ ಇಲ್ಲ ನಮ್ಮವು. ಇವತ್ತು ಬೆಳಗ್ಗೆ ಮಾತಾಡಿದ್ರಲ್ಲ, ಈಗ ಸಂಘದ ಅಕೌಂಟ್, ಈಗ ನಮ್ದೇ ಗಾಯತ್ರಿ ದೇವಿ ಸಂಘ ಅಂತ ಐತಲ್ಲ ಸರ್, ನಮ್ದು ಗಾಯತ್ರಿ ದೇವಿ ಸಂಘದ್ದು ಲೀಸ್ಟ್ ತೋರಿಸ್ರಿ ಅಂತಂದು ನಾವು BOB ಬ್ಯಾಂಕಿಗೆ, ಬ್ಯಾಂಕ್ ಆಫ್ ಬರೋಡಕ್ಕೆ ಹೋಗಿ ಕೇಳಿದ್ರೆ ನಿಮ್ಮ ಸಂಘದ ಹೆಸರು ಇಲ್ಲೇ ಹಾಕಮ್ಮ ಬರುತ್ತೆ ಅಂತ ಕೇಳ್ತಾರೆ. ಅದು ಕೊಡ್ಬೋದಲ್ಲ ಅವರು, BOB ಬ್ಯಾಂಕ್ ಅವ್ರು ಕೊಡ್ಬೋದಲ್ಲ, ನಮ್ಮ ಅಕೌಂಟ್ ಇದೆ ಗಾಯತ್ರಿ ದೇವಿ ಸಂಘ ತಗೊಳಮ್ಮ ಇದು ಅಕೌಂಟ್ ಅಂತ ಕೊಡ್ಬೋದಲ್ಲ, ಯಾಕೆ ಕೊಡ್ತಾ ಇಲ್ಲ? 55 ಲಕ್ಷ ಜನ 20 ರೂಪಾಯಿ ವಾರ ಕಟ್ಟಿದ್ರು ಕೂಡ ಎಷ್ಟು ಕೋಟಿ ಆಯ್ತು? ಎಲ್ಲಿ ಬಡ್ಡಿ ಬಿಟ್ಟು ನಿಮ್ಗೆ ಬಡ್ಡಿ ಬಿಡ್ತಾ ಇದ್ರ? ಎಲ್ಲ ಬಡ್ಡಿ ಬಿಡೋದು ಸರ್, ನಮ್ ದುಡ್ಡು ತಗೊಂಡು ನಮಗೆ ಬಡ್ಡಿ ಕೊಡೋದು. ಓಕೆ, ನಿಮ್ ದುಡ್ಡು ತಗೊಂಡು ನಿಮ್ಗೆ ಬಡ್ಡಿ. ಹೌದು, ನಮ್ ದುಡ್ಡು ತಗೊಂಡು ನಮಗೆ ಬಡ್ಡಿ ಕೊಡ್ತಾರೆ. ಇದೆಲ್ಲ ಅಥೆಂಟಿಕೇಟ್ ಆಗಿ ಮೇಂಟೈನ್ ಮಾಡ್ಬೇಕಲ್ಲ ಒಂದು ಅಕೌಂಟ್ ಅಂತ. ನಾನು ಅದನ್ನೇ ಕೇಳ್ತಾ ಇರೋದು, ಲೆಕ್ಕ ಕೊಡ್ರಪ್ಪ ಅಂತ. ಇಲ್ಲ ಸರ್, ನೀವ್ ಎಷ್ಟು ಸರಿ ಕೇಳ್ರಿ ಸರ್, ನಾನು ಕೂಡ ಇವ್ರು ಏನಿದಾರಲ್ಲ, ಈಗ ನನಗೆ ಅಂತ ಮಾಡದಂತ ವ್ಯಕ್ತಿಗಳು ಬಹಳ ಜನ ಇದಾರೆ. ಅವ್ರ ಹೆಸರು ಹೇಳ್ಬೇಕು ಅಂತ ನನಗೆ ಭಾರಿ ಕುತೂಹಲ ಐತೆ ಸರ್. ಯಾಕೆ ಅಂತಂದ್ರೆ ನಮ್ಮನ್ನ ಯೋಜನೆಗೆ ನಾನು 2013ರಲ್ಲಿ ಸೇರ್ಕೊಂಡಾಗಿದ್ದಾಗಿಂದನೂ ನಾನು ಯೋಜನೆಯ ಅಧಿಕಾರಿಗಳನ್ನ ಬಹಳಷ್ಟು ಜನ ನೋಡಿದೀನಿ ನಾನು. ಕೆಲವೊಬ್ರು ಒಳ್ಳೆಯವರು ಇದ್ದಾರೆ, ಹಂಗಂತ 100% ಎಲ್ಲರೂ ಕೆಟ್ಟವರು, ಎಲ್ಲರೂ ಹಂಗೆ ಇರುತ್ತಾರೆ ಅಂತಲ್ಲ. ಅದರಲ್ಲೂ ಒಬ್ಬ ಮನುಷ್ಯತ್ವ ಇರೋಂತ ವ್ಯಕ್ತಿಗಳು ಇದ್ದಾರೆ. ಇಲ್ಲಿ ನೇರವಾಗಿ ಹೇಳ್ತೀನಿ, ಎಲ್ಲೆಲ್ಲಿ ಮೋಸ ಇದೆ ಅಮ್ಮ ಇಲ್ಲಿ? ಸರ್ ನಾನು ಸಂಘಕ್ಕೆ ಸೇರಿದಾಗ ನಾವು ಕಂತು ಬಾಕಿ ಅಂತ ವಸೂಲಿಗೆ ಅಂತ ಕಳ್ಸರಲ್ವಾ, ಕಂತು ಬಾಕಿ ವಸೂಲಿಗೆ ಅಂತ ಹೋದಾಗ ನಾವು ಬಹಳಷ್ಟು ಹೆಣ್ಮಕ್ಳನ್ನ ಕಣ್ಣೀರಿಡೋದನ್ನ ನೋಡಿದೀವಿ. ಕಣ್ಣೀರಿಡೋದೇನೋ ಕೊಳ್ಳಿಂದ ತಾಳಿ ತಕ್ಕೊಟ್ಟಂತ ಹೆಣ್ಮಕ್ಳನ್ನ ನೋಡಿದೀವಿ. ಇವ್ರು ತಾಳಿ ಕಿತ್ಕೊಟ್ಟು ಕೂಡ ದುಡ್ಡು ವಸೂಲಿ ಮಾಡ್ಕೊಂಡ್ ಬರ್ತಾರೆ ಸರ್. ನಾನು ಇದೀನಿ ಸರ್, ಬೇರೆ ಬೇಡ. ನಾನು ಸಂಘಕ್ಕೆ ಅಂತ ಹೋದಾಗ ನಾವು ನಮ್ಮನ್ನ ಏನ್ ಮಾಡ್ತಾರೆ ಗೊತ್ತಾ ಸರ್, 10 ಜನ ಜೊತೆ ಮಾಡ್ಬಿಡೋದು SP-ಗಳ್ನ. ಏನ್ ಸೇವಾ ಪ್ರತಿನಿಧಿಗಳು ಅಂತ ಇರ್ತಾರಲ್ಲ, ಇವ್ರು 10 ಜನ ಗುಂಪು ಮಾಡೋದು. ಇವ್ರಿಗೆ ಆಗಲ್ಲ ಅಂದ್ರೂ ಬಿಡಲ್ಲ, ಅವರು ಕುತ್ತಿಗೆ ಆದ್ರೂ ಕರ್ಕೊಂಡ್ ಹೋಗ್ಬಿಡ್ತಾರೆ ಇವ್ರ ಬೇಕಾರೆ. ಇವ್ರಿಗೆ ಹೇಳೋದು, ನೀನ್ ಇವತ್ತು ಬರಲ್ಲ ಅಂದ್ರೆ ಇಲ್ಲ, ನಾಳಿಂದ ಬೇಡ ಅಂತ ರಿಸೈನ್ ಬರ್ಕೊಟ್ಟು ಹೋದೆ ನೀನು. ಹೆಂಗೆ ಗೊತ್ತಾ ಸರ್, ಇವ್ರು ಏಕವಚನ ಬಳಸ್ತಾರೆ ಅಂದ್ರೆ ಬೇರೆ ಯಾರು ನಿಜವಾಗ್ಲೂ ನನ್ನಂತ ಗೌರವ ಇರೋಂತ ವ್ಯಕ್ತಿ ಅಲ್ವಾ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಭಾಷೆನೆಲ್ಲ ಬಳಸ್ತಾರ ಅವರು. ಅಂದ್ರೆ ಎಲ್ಲ ಬೇರೆ ಬೇರೆ ಕಡೆ ಇರುವಂತ SP-ಗಳನ್ನ ಕರ್ಕೊಂಡ್ಬಂದು ಗುಡ್ಡೆ ಹಾಕ್ಬಿಟ್ಟು ಮನೆಯಿಂದ ಬಿಟ್ಬಿಟ್ಟು ಮರ್ಯಾದೆ ತೆಗೆಯಬೇಕು. ಮರ್ಯಾದೆ ತೆಗೆದಾಗ ಒಂದು ಪ್ರಾಣ ಕಳ್ಕೋಬೇಕು, ಕರ್ಕೊಂಡು ಹೋಗ್ಬಿಡೋದು. 10-15 ಜನನ ಬೆಳಗ್ಗೆ 7 ಗಂಟೆ ಅವ್ರು ಇನ್ನೂ ಮನೆಗೆ ಇರ್ತಾರೆ ಸರ್. ಮನೆಗೆ ಇದ್ದಾರನ್ನ ನಾವು ಕದ ತೊಟ್ಟಿ ಎಬ್ಬರಿಸ್ತೀವಿ, ಎದ್ದಲ್ರಮ್ಮ ನಾವು ಬಂದಿದೀವಿ ಸಾಲ ಕೊಡ್ರಿ ನಮ್ದು ವಾಪಸ್ಸು ಅಂತ. ನೀವು ಆ ಕೆಲಸ ಮಾಡಿರೋದಕ್ಕೋಸ್ಕರ ನನ್ನ ಮನಸ್ಸು ಅಷ್ಟು ನೋವಾಗಿದೆ ಸರ್. ನೀವು ಈ ತರ ಮಾತಾಡ್ತಿರಲ್ಲ, ನಿಮ್ಗೆ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಾ? ಕಾಡ್ತಾ ಇದೆಯಲ್ಲ ಸರ್, ನಾನು ಅದನ್ನೇ ಅಂತಿದ್ದೀನಿ. ನಾವು ಹಿಂಗೆ ಸಂಘದ ಹೆಣ್ಮಕ್ಳಿಗೆ ಹೋಗಿ ಅವ್ರಿಗೆ ಟಾರ್ಚರ್ ಮಾಡಿ ಅವ್ರಿಗೆ ಹತ್ರ ಹೋಗಿ ದುಡ್ಡು ವಸೂಲಿ ಮಾಡಿ ಅವ್ರ ಕಷ್ಟನೆಲ್ಲ ನಮ್ಮ ತಲೆ ಮೇಲೆ, ಈಗ ಅವ್ರದ್ದೇನಾಗೈತೆ, ಅವ್ರ ಶಾಪನೇ ಏನೋ ನಮಗೆ ತಟ್ಟಿಬಿಟ್ಟಿತ್ತೇನೋ ಅನ್ನೋ ಒಂದು ಮನಸ್ಸು ನಮ್ಮಲ್ಲಿ ನೋವು ಐತಿ ಸರ್. ನನಗೆ ನೋವಿದೆ ಸರ್, ಇಲ್ಲ ಅಂತ ಹೇಳಲ್ಲ. ಯಾಕೆ ಅಂತಂದ್ರೆ ಒಬ್ಬ ಹೆಣ್ಮಗಳು ಕಣ್ಣೀರು ಖಂಡಿತವಾಗ್ಲೂ ಒಂದಲ್ಲ ಒಂದಿನ ತಟ್ಟುತ್ತೆ ಸರ್. ಇದೇ ಒಂದು ವಿಚಾರನ ನನ್ನನ್ನ ಈಗ ತಪ್ಪು ಅಂತ ಹೇಳಿ ಕೆಲಸದಿಂದ ತೆಗೆದ್ರಲ್ಲ ಸರ್, ಶಿಲ್ಪಶ್ರೀ ಇದ್ದಾಳೆ ಸರ್ ಇಲ್ಲಿ ಮೇಲ್ವಿಚಾರಕಿ. ಈ ಪುಣ್ಯಾತ್ಮರು ಬಂದಾಗ ನಾನು ಯೋಜನೆಯಲ್ಲಿದ್ದು ಅಂದ್ರೆ ಸ್ವಲ್ಪ ನನಗೆ ಜನಬಳಕೆ ಇದೆ ಸರ್ ಇಲ್ಲಿ. ಜನಬಳಕೆ ಅಂತಂದ್ರೆ ಸ್ವಲ್ಪ ನನಗೆ ಪರಿಚಯ. ನಾನು ಒಬ್ಬ ಯೋಗ ಟೀಚರ್ ಆಗಿರೋದ್ರಿಂದ ಏನಾಗಿದೆ, ನಾನು ಸ್ಕೂಲಲ್ಲಿ ಆಗಲಿ ಎಲ್ಲ ಪಬ್ಲಿಕ್ ಪ್ಲೇಸ್ ಗಳಲ್ಲಿ ಸ್ವಲ್ಪ ಜನಬಳಕೆ ಇದೆ ನನಗೆ. ಸ್ವಲ್ಪ ಅಂತ ಹೇಳ್ಕೊಬಲ್ಲೆ ಸರ್, ಯಾಕೆಂದ್ರೆ ನನಗೆ ಅಷ್ಟು ಖುಷಿ ಇದೆ ಅದ್ರಲ್ಲಿ. ಹಂಗಿರುವಾಗ ಏನಾಗುತ್ತೆ, ಸ್ವಲ್ಪ ಎಲ್ಲ ಕಡೆ ಗೊತ್ತಿರುತ್ತೆ ವಿಚಾರಗಳು, ಹಿಂಗೆ ಇರುತ್ತೆ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಬೇರೆ ಆಗಿರ್ಬೋದು. ಏನೇ ಒಂದು ಕಮಿಟಿ ಮಾಡ್ಬೇಕು ಅಂದ್ರೂ ಕರ್ಕೊಂಡು ಹೋಗೋರು, ಬನ್ನಿ ಈಗ ಹೋಗೋಣ ನಿಮ್ಗೆ ಗೊತ್ತಿದಾರಲ್ಲ ಅಂತ. ಕಮಿಟಿ ಮಾಡುವಾಗ ಸದಸ್ಯರನ್ನ ಒಟ್ಟುಗೂಡಿಸ್ಲಿಕ್ಕೆ ಬೇಕಿತ್ತು ಅವ್ರನ್ನ.
ಸಂಘಗಳು ಮಾಡಿಕೊಡುವಾಗ ಬೇಕಿತ್ತು, ಕಂತು ಬಾಕಿ ವಸೂಲು ಮಾಡುವಾಗ ಬೇಕಿತ್ತು. ಈ ಒಬ್ಬ FS ಆಗ್ಲಿ, ಒಬ್ಬ ಯೋಜನಾಧಿಕಾರಿಗಳಾಗ್ಲಿ ಬಂದಾಗ ಮನೆ ಹುಡುಕೊಡಕ್ಕೆ ಆಗ್ಲಿ, ಅವ್ರಿಗೆ ಬೇರೆ ಏನಾರ ಒಂದು ವ್ಯವಸ್ಥೆ ಬೇಕು, ಒಂದು TV ಬೇಕು, ಒಂದೇನೋ ಬೈಕ್ ಬೇಕು ಅಂತಂದ್ರು ಕೂಡ ನಾನು ಹೋಗಿ ಹೇಳಲಿಕ್ಕೆ ಬೇಕಿತ್ತು ಇವರಿಗೆ. ಎಲ್ಲಿಂದನೋ ಬರ್ತಾರೆ ಸರ್ ಇವರು, ಎಲ್ಲಿಂದನೋ ಬರ್ತಾರೆ. ಇವರಿಗೆ ಈ ಕಡೆ ಯಾರು ಅಲ್ಲ ಸರ್ ಇವರು. ನಮ್ಮ ಡಿಸ್ಟಿಕ್ ನಲ್ಲಿ ಬರೋಂಥವ್ರು ನಮ್ಮ ಡಿಸ್ಟಿಕ್ನವರೇ ಆಗಿರಲ್ಲ, ಬೇರೆ ಎಲ್ಲೋರು. ಇವ್ರು ಯೋಜನಾಧಿಕಾರಿಗಳು ಏನಿದಾರಲ್ಲ, ಮೇಲ್ವಿಚಾರಕರು ಯೋಜನಾಧಿಕಾರಿಗಳು ಅಂತ ಏನಂತ ತಗೊಂತಾರ, ಈ ಕಡೆ ನೆಲ್ಲು ತಗೊಳ್ಳಲ್ಲ ಸರ್ ಅವರು. ತಗೊಂತಾರೆ, ಆ ಕಡೆ ಸೈಡ್ನೇನು ತಗೊಳೋದು. ಸರಿ ನಮ್ಮ ಈಗ ಮೋಸ ಎಲ್ಲೆಲ್ಲ ಆಗ್ತಾ ಇದೆ ಹೇಳಿ? ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸೋದ್ರಲ್ಲಿ ಆಗ್ತಾ ಇದೆಯಾ? ಸೇವಿಂಗ್ಸ್ ಅಲ್ಲಿ ಆಗ್ತಾ ಇದೆಯಾ? PRK ದುಡ್ಡಲ್ಲಿ ಆಗ್ತಾ ಇದೆಯಾ? PRK ದುಡ್ಡಲ್ಲಿ ಮೋಸ ಆಗ್ತಾ ಇದೆ ಸರ್. ಈಗ ಲಾಭಾಂಶ ಅಂತ ಕೊಡ್ತಾ ಇದಾರಲ್ಲ ಸರ್, ಅಲ್ಲ ಹೇಳಿ ಹೇಳಿ ಹೇಳಿ. ಈಗ ಲಾಭಾಂಶ ಅಂತ ಕೊಡ್ತಾರಲ್ಲ ಸರ್, ಕೆಲವೊಂದು ಸಂಘಕ್ಕೆ ಜಾಸ್ತಿ ಆಗಿರುತ್ತೆ, ಅವ್ರದ್ದು ಉಳಿತಾಯ ಕಟ್ಟಿದ್ದು ಜಾಸ್ತಿ ಇರುತ್ತೆ, ಆದ್ರೂ ಕೂಡ ಕಮ್ಮಿ ಅಮೌಂಟ್ ಬರುತ್ತೆ. ಯಾಕೆ ಬರುತ್ತೆ ಅದು ಕಮ್ಮಿ ಅಮೌಂಟ್? ಅದ್ ಕೇಳಾಗಿಲ್ವಾ? ಅದನ್ನು ಕೇಳಿ. ಅಲ್ಲ ಅಲ್ಲಿ ಎಲ್ಲ ಕೆಂಪು ಚೀಟಿಲಿ ಅಂಟಿಸ್ಕೊಡ್ತಾರಲ್ಲ ಅಂತಾರಮ್ಮ, ಎಲ್ಲನೂ ಅಲ್ಲೇ ಕನ್ನಡಿ ಇದ್ದಂಗೆ ಇರುತ್ತೆ ಅಂತಲ್ಲ ಎಲ್ಲ. ಏನ್ ಕನ್ನಡಿ ಇದ್ದಂಗೆ ಇರುತ್ತೆ ಸರ್? ನಾನು ಹಾಕ್ಲಾ ಕೆಂಪು ಚೀಟಿಗಳು ಹಾಕಿರೋದು? ಕಳ್ಸಿಮ್ಮ. ಕೆಂಪು ಚೀಟಿಗೆ ಏನ್ ಆಲ್ರೆಡಿ ಕಳಿಸಿರ ಕೆಲವೊಂದು, ಅದಕ್ಕೆ ಕಾಲ್ ಮಾಡಿದ್ದು. ಈಗ ಕೆಲವರೆಲ್ಲ ಕಳಿಸಿಲ್ಲ, ಕೆಲವರೆಲ್ಲ ಸಾಚಾ ಇದೀವಿ ಒಳ್ಳೇದಿದೆ ಅಂತ ಯಾರು ಕೂಡ ನನಗೆ ದಾಖಲು ಮಾಡಿ ಇದುವರೆಗೂ ಕೂಡ ಕಳಿಸಿಲ್ಲ. ಆದ್ರೆ ಮೋಸ ಹೋಗಿದೆ ಅಂತ ನೀವು ಕಳಿಸ್ತಾ ಇದ್ದೀರಾ, ನಿಮ್ಮ ಹತ್ರ ನಾವು ಮಾತಾಡ್ತಾ ಇದ್ವಿ. ನೀವು ಕೂಡ ಏನಾದ್ರು ಮಾತಾಡಿ, ನಿಮ್ಮ ಹತ್ರ ಮಾತಾಡಿ ಯಾಕಪ್ಪ ಸಂಘದಲ್ಲಿ ಮೋಸ ಆಯ್ತು ಅನ್ನೋರು ಇದ್ರೆ ನಿಮ್ಗೂ ಕಾಲ್ ಮಾಡಿ ಮಾತಾಡ್ಲಿ ಬಿಡಿ. ಹೌದು, ಮಾತಾಡ್ಲಿ ಬಿಡ್ರಿ ಸರ್. ಯಾವ ಮಟ್ಟಕ್ಕೆ ಮಾತಾಡ್ತಾರೆ ಅಂದ್ರೆ, ನಾನೇನೋ ಒಂಚೂರು ಹಿಂಗ್ ಮಾತಾಡ್ಬಿಟ್ರೆ ಸಾಕು, ಏನ್ ಅರ್ಧ ಗಂಟೆ ಅವರೇ ಮಾತಾಡ್ತಾರೆ. ಯಾವ ಮನುಷ್ಯನು ಕೂಡ ಕೆಲವೊಂದ್ಸಲ ರಕ್ತ ಕುದ್ಬಿಡುತ್ತೆ. ನಾವು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಬಡವ್ರ ಪರವಾಗಿ ನಿಂತಿದೀವಿ ನಾವು. ಇರ್ಲಿ. ಈಗ PRK ಬಾಂಡ್ ದುಡ್ಡು ಎಲ್ಲಿದೆ, ಎಲ್ಲಿ ಹೋಗ್ತಿದೆ, ಅದು ಯಾವ ಕಂಪನಿಲಿ ಡೆಪಾಸಿಟ್ ಆಗ್ತಿದೆ, ಹೆಂಗೆ? ಯಾವ್ದು ಇಲ್ಲ ಸರ್. ಅದು ಏನಿದ್ರು ಕೂಡ ಈ ಧರ್ಮಸ್ಥಳದ ಇದಕ್ಕೆ ಹೋಗ್ತಾ ಇದೆ ಸರ್. ಇವ್ರದ್ದೇನು BC ಟ್ರಸ್ಟ್ ಮಾಡ್ಕೊಂಡಿದಾರಲ್ಲ ಸರ್, ಆ ಟ್ರಸ್ಟಿಗೆ ಹೋಗ್ತಾ ಇದೆ. ಇದು ಅಮೌಂಟ್ ಯಾವುದೇ ಕಾರಣಕ್ಕೂ ಯಾವ ಬ್ಯಾಂಕಿಗೂ ಕೂಡ ಹೋಗಲ್ಲ, ಜಮೆ ಆಗಲ್ಲ. ಇದು ಎಷ್ಟು ವರ್ಷದಲ್ಲಿ ಶುರುವಾಗಿದೆ? ಇದು ಎಷ್ಟು ವರ್ಷದಿಂದ? ನಾನು 2012ರಿಂದ ನಮ್ಮ ಹೊಸದುರ್ಗದಲ್ಲಿ ಸ್ಟಾರ್ಟ್ ಆಗಿದ್ದು ಸರ್ ಇದು ಸಂಘ. ಅವಾಗಿಂದ ಕೂಡ ನಾವು ಸಂಘದಲ್ಲಿ ಈಗಲೂ ಕೂಡ ರನ್ನಿಂಗ್ ಇದೆ ಸರ್. ನಮ್ಗೆ ಈಗ ಕೂಡ ನೋಡ್ರಿ, ಈಗ ಸಂಘ ನಮ್ಮನ್ನ ಕೆಲಸದಿಂದ ತೆಗೆದ್ವಿ ಅಂತಂದು ಸಾಲ ಕೂಡ ಕ್ಲೋಸ್ ಮಾಡ್ಕೊಂಡ್ರು. ನಾನು ಸಂಘದಲ್ಲಿ ಲೋನ್ ತಗೊಂಡಾಗಿಂದ ಕಟ್ಟಿದ್ದು, ನಾನು ಜನವರಿನಲ್ಲಿ ಸಾಲ ತಗೊಂಡೆ ಸರ್ 1 ಲಕ್ಷ ರೂಪಾಯಿ ಅಂತ. 1 ಲಕ್ಷ ರೂಪಾಯಿ ತಗೊಂಡಾಗ PRK ಅಮೌಂಟ್ ಅಂತ 500 ಚಿಲ್ಲರೆ ದುಡ್ಡು ಕಟ್ಸ್ಕೊಂಡಿದ್ದಾರೆ ಸ್ಟಾರ್ಟಿಂಗು. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಇಯರ್ ಕಟ್ಟಿಸ್ಕೊಂತಾರೆ. ನಾನು ಕಟ್ಟಿರೋ ಅಂತ ಅಮೌಂಟ್ ಏನೇ ಈಗ ಎಷ್ಟು 26,811 ರೂಪಾಯಿ ನಾನು ಕಟ್ಟಿದ್ದೀನಿ ಸರ್ ದುಡ್ಡು. ಅಲ್ಲ ಸಾಲ, ನಾನು ಸಾಲ ತಗೊಂಡಿದ್ದಲ್ಲ 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿನಲ್ಲಿ 30 ಒಂದು ನಿಮಿಷ ಸ್ಲಿಪ್ನು ಕೂಡ ಹಾಕಿಮ್ಮ ನನಗೆ. ಹಾಕಿನಿ ಸರ್. ನಾನೀಗ 26,811 ರೂಪಾಯಿ ಕಟ್ತೆ ಸರ್. ಅದ್ರಲ್ಲಿ SP-ಗಳು ಅಂತ ಒಬ್ರು ಬರ್ತಾರಲ್ಲ ನಮ್ಮ ಹಾಗೆ ಸೇವಾ ಪ್ರತಿನಿಧಿಗಳು, ಬುಕ್ಸ್ ತಂದಿರಲ್ಲ, ಏನು ತಂದಿರಲ್ಲ. ನಾವು ಅಮೌಂಟ್ ಕೂಡ ಕೊಟ್ಟಿದ್ದೆ. ಆ ಅಮೌಂಟ್ ಕೊಟ್ಟಿದ್ದ ಅಮೌಂಟ್ 13,000 ಚಿಲ್ಲರೆ ನಾನು ದುಡ್ಡು ಅಮೌಂಟ್ ಕೊಟ್ಟಿದ್ದೀನಿ ಸರ್. ಆ ಸೇವಾ ಪ್ರತಿನಿಧಿ ತಗೊಂಡೋಗಿ ಬುಕ್ಕಿ ಕಟ್ತೀನಿ ಅಂತ ಹೇಳಿದ್ಲು. ಕಟ್ಟಿದ್ ನೋಡಿದ್ರೆ 3,350 ರೂಪಾಯಿ ಮಾತ್ರ ಬುಕ್ಕಿಗೆ ಡೆಪಾಸಿಟ್ ಆಗಿದೆ. ದುಡ್ಡು ಎಲ್ಲೋಯ್ತು ಸರ್? 9,000 ಚಿಲ್ಲರೆ ದುಡ್ಡೇ ಹೋಯ್ತು ನಂದು. ಅಂದ್ರೆ ಇಲ್ಲಿ ಅನೇಕ ತಪ್ಪುಗಳು ನಡೀತಾ ಇರೋದು SP ಲೆವೆಲ್ ಅಲ್ಲಿ. SP ಲೆವೆಲ್ ಅಲ್ಲೂ ನಡೀತತೆ. SP ಲೆವೆಲ್ ಅಲ್ಲಿ ಅಂದ್ರೆ ಕೆಲವೊಬ್ರು ಮಾತ್ರ SP-ಗಳು ಆ ತರ ಮಾಡ್ತಿದ್ದಾರೆ. ಮೇನ್ ಆಗಿ ನಡೆಯುವಂತದ್ದೇ ಯೋಜನಾಧಿಕಾರಿ ಮೇಲ್ವಿಚಾರಕರಲ್ಲಿ ನಡೀತದೆ ಸರ್. ಈಗ ನನಗೆ ನಾವು ಚಂದ್ರಶೇಖರ್ ಅಂತ ಈ ಮೇಲ್ವಿಚಾರಕರು ಇವರಿದ್ರು ಸರ್, PO ಯೋಜನಾಧಿಕಾರಿ. ಈ ಚಂದ್ರಶೇಖರ್ ಅವ್ರನ್ನು ಕೇಳಿದೀನಿ. ಶಿಲ್ಪಶ್ರೀ ಅಂತ ಹೇಳಿ ಮೇಲ್ವಿಚಾರಕರಿದ್ರು, ಮೇಲ್ವಿಚಾರಕರ ಹತ್ರನೂ ವಿಚಾರವನ್ನು ಮಾಡಿದ್ದೀನಿ. ನನ್ನ ಕೆಲಸದಿಂದ ತೆಗೆದ್ರಿ, ನನ್ನ ಅಮೌಂಟ್ ಎಲ್ಲೋಯ್ತು, ನನ್ನ ಎಷ್ಟು ಕಟ್ಟಿದ್ದು, ನಾನು ಸಾಲ ತಗೊಂಡಿದ್ದೆ ಅವಾಗ, ನಾನ್ ಸಾಲ ತಗೊಂಡ್ಮೇಲೆ ನೀವು ಅಮೌಂಟ್ ಎಷ್ಟು ಬಡ್ಡಿ ಎಷ್ಟು ಮುರ್ಕೊಂಡ್ರಿ, ಅಸಲು ಎಷ್ಟು ಹೋಗಿದೆ ಅಂತಂದ್ರೆ ಇದುವರೆಗೂ ಲೆಕ್ಕ ಕೊಡೋದಕ್ಕೆ ಆಗ್ತಾ ಇಲ್ಲ ಸರ್. ಇದನ್ನ ಡೈರೆಕ್ಟರ್ ವಿನಯ್ ಕುಮಾರ್ ಅಂತಿದ್ದಾರೆ. ವಿನಯ್ ಕುಮಾರ್ ಹತ್ರನೂ ಮಾತಾಡಿದ್ದೀನಿ, ಚಂದ್ರಶೇಖರ್ ಅವ್ರ ಹತ್ರ ಮಾತಾಡಿದ್ದೀನಿ, ಶಿಲ್ಪ ಅವ್ರ ಹತ್ರನೂ ಮಾತಾಡಿದ್ದೀನಿ, ಮತ್ತೆ ಧರ್ಮಸ್ಥಳದ LH ಮಂಜುನಾಥ್ ಅಂತಿದ್ದಾರೆ ಸರ್, ಕಾರ್ಯನಿರ್ವಾಹಕ ನಿರ್ದೇಶಕರು ಅಂತ. ಆ ಪುಣ್ಯಾತ್ಮರ ಹತ್ರನೂ ಮಾತಾಡಿದ್ದೀನಿ. ಅದಲ್ದಲೇನೆ ವೀರೇಂದ್ರ ಹೆಗ್ಡೆ ಅವರಿಗೆ ಒಂದು 20 ಲೆಟರ್ ಬರ್ದಿದ್ದೀನಿ ಸರ್. ಇವ್ರು ವಿನಯ್ ಕುಮಾರ್ ಅಂತಾರೆ, ನೀನ್ ಅದೆಷ್ಟು ಲೆಟರ್ ಬರೀಯಮ್ಮ ನೋಡೋಣ, ನೀನ್ ಎಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀಯಾ ಕೊಡು ನೋಡ್ತೀನಿ, ನಾನು ಕೋರ್ಟಿಗೆ ಹೋಗ್ತೀಯಾ, ಸ್ಟೇಷನ್ಗೆ ಹೋಗ್ತೀಯಾ, ಹೋಗು ನೋಡ್ತೀನಿ ನಾನು. ಏನ್ ಸರ್ ಈ ತರ ದೌರ್ಜನ್ಯ ಮಾತಾಡೋದು ಇವರು?
ಹೌಲಿ ಇಷ್ಟು ದೌರ್ಜನ್ಯವಾಗಿ ಮಾತಾಡ್ತಾರಲ್ಲ. ನನ್ನ ಹತ್ರ ಇಷ್ಟ ಈಗ ಎಷ್ಟು 1,20,20,811 ರೂಪಾಯಿ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ ಸರ್. ನಂದು ಅಕೌಂಟಿಗೆ ನಮ್ಮಲ್ಲಿ ಸ್ಯಾಲ್ರಿ ಕೊಡುವಾಗ ಇಷ್ಟು ಅಮೌಂಟ್ ಅಂತ ಕಟ್ ಆಗುತ್ತೆ ಸರ್ ನಮ್ದು. ಪ್ರತಿ ತಿಂಗಳು 1,000 2,000 ಈ ತರಕ್ಕೆ ನಮ್ಗೆ ಕೊಡುವಂತ ಸ್ಯಾಲ್ರಿನಲ್ಲೇ ಕಟ್ ಆಗುತ್ತೆ. ಆ ಕಟ್ ಆಗಿದ್ದ ಅಮೌಂಟ್ ಅನ್ನ ನಾವು ಕೆಲಸದಿಂದ ಬಿಟ್ಟಾಗ ಆ ಅಮೌಂಟ್ ಅನ್ನ ಕೊಡ್ಬೇಕು ಅವರು, ಯೋಜನೆಯವರು. ಆ ಅಮೌಂಟ್ ಅನ್ನ ಅಕೌಂಟಿಗೆ ಹಾಕ್ತಿವಿ. ನಾನು ಕೆಲಸನೇ ಬಿಟ್ಟಿಲ್ಲ, ರಿಸೈನ್ ಲೆಟರ್ ಕೊಟ್ಟಿಲ್ಲ, ನಂದು ID ಕಾರ್ಡ್ ಈಗಲೂ ಕೂಡ ನನ್ನ ಹತ್ರನೇ ಇದೆ ಸರ್. ಇವ್ರ ಕಾರ್ಯಕರ್ತರು ಹಾಗೆ ಹೀಗೆ ಅಂತ ಹೊಗಳಕೊಂಡು ಮಾತಾಡ್ತಾರಲ್ಲ ಕೆಲವೊಬ್ರು, ಇಲ್ಲೆಲ್ಲೂ ತಪ್ಪೇ ಆಗ್ತಿಲ್ಲ ಅಂತಾರಲ್ಲ. ಇಷ್ಟೊಂದೆಲ್ಲ ತಪ್ಪು ಮಾಡಿರೋರು ಕಣ್ಣೆದುರುಗಡೆನೆ ಇದ್ದಾರೆ. ಅವ್ರನ್ನ ನೇರವಾಗಿ ಕೇಳಿದಾಗ ಈ ಮೇಲ್ವಿಚಾರಕರು ಏನ್ ಶಿಲ್ಪಶ್ರೀ ಅಂತ ಇದ್ರಲ್ಲ, ಈ ಪುಣ್ಯಾತಮ್ರು ಮಾಡಿರೋ ತಪ್ಪು ಅಂತ ಹೇಳಿ ಎಲ್ಲರನ್ನು ಕೇಳ್ಕೊಂಡ್ ಬಂದಾಗ ಈ ತಪ್ಪನ್ನ ಒಂದ್ ಲೆಟರ್ ಬರ್ಕೊಟ್ಲು ಅವಳು. ಏನು ನನ್ನಿಂದ ತಪ್ಪಾಗಿದೆ ಸರ್, ನಾನ್ ಫೋರ್ಜರಿ ಸೈನ್ ಮಾಡ್ಕೊಟ್ಟಿದ್ದೆ, ಅರುಣವರು ಕೆಲಸದಿಂದ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿ ನಾನೇ ಫೋರ್ಜರಿ ಸೈನ್ ಮಾಡ್ಕೊಟ್ಟೆ ಅಂತ ಒಪ್ಕೊಂಡು ಲೆಟರ್ ಕೊಟ್ಲಲ್ಲ. ಮೇಲ್ವಿಚಾರಕರು ತಪ್ಪು ಅಂತ ಆಯಮ್ಮ ಲೆಟರ್ ಬರ್ಕೊಟ್ಲು. ಈ ಸೇವಾ ಪ್ರತಿನಿಧಿ ಅಂತ ಇಸ್ಕೊಂಡೋದಂತ ಅಮೌಂಟಿಗೂ ಅವಳು ಒಪ್ಕೊಂಡ್ಲು. ಆದ್ರೆ ಇದುವರೆಗೂ ದುಡ್ಡು ಇಬ್ಬರಿಂದ ವಾಪಸ್ ಬರ್ಲಿಲ್ಲ. ನಂದು ಕೆಲಸದಿಂದ ತೆಗೆದಿದ್ದಕ್ಕೆ EM ತೆಗಿಲಿಲ್ಲ, ಶಿಲ್ಪಶ್ರೀನ ಕೆಲಸದಿಂದ ತೆಗಿಲೇ ಇಲ್ಲ. ಆಫೀಸಿಂದ ತೆಗೆದು ಬೇರೆ ಆಫೀಸಿಗೆ ಹಾಕಿದ್ರು. ಯಾಕೆಂದ್ರೆ ಇಲ್ಲೇ ಇಟ್ಕೊಂಡ್ರೆ ತಪ್ಪು ಅಂತ ನಾವ್ ಹೇಳ್ತೀವಲ್ಲ, ಇವಳು ಹಿಂಗ್ ಮಾಡಿದ್ಲು ಅಂತ ಹೇಳ್ತೀವಲ್ಲ. ಏನ್ ಮಾಡೋದು, ಇವ್ರನ್ನ ಎಲ್ಲಿಂದನೂ ಕೆಲಸದಿಂದ ತೆಗಿಯಲ್ಲ ಸರ್. ಇವ್ರು ಏನು ತಪ್ಪು ಮಾಡಿದ್ರು ಕೂಡ ಮತ್ತೆ ಈ ಆಫೀಸಿಂದ ತೆಗೆದು ಇನ್ನೊಂದು ಆಫೀಸಿಗೆ ಸೇರಿಸ್ಕೊಂತಾರೆ. ಯಾಕೆಂದ್ರೆ ಇನ್ನೊಂದು ತಲೆ ಹೊಡಿಯಕ್ಕೆ ಇಂಥವ್ರು ಬೇಕಲ್ಲ. ಈ ತಲೆ ಹೊಡಿಯೋ ಕೆಲ್ಸಕ್ಕೆ ಇಂಥರೇ ಬೇಕು ಸರ್. ತಲೆ ಹೊಡಿಯಕ್ಕೆ ತಲೆ ಹಿಡಿಯಕ್ಕೆ ಬಹಳ ಚೆನ್ನಾಗಿದ್ದಾರೆ ಇವರು. ನನಗೆ ಯಾಕ ಬಹಳ ಬೇಜಾರಾಗಿದ್ದು ಅಂತಂದ್ರೆ, ನಾವು ಕಷ್ಟದಾಗಿದ್ದೀವಿ ಅಂತಂದು ಲಾಸ್ಟಿಗೆ ಆದ್ರೂ ನಮ್ಗೆ ಏನೋ ಒಂದ್ ಕಡೆ ಹೆಲ್ಪ್ ಆಗುತ್ತೆ, ನಮ್ಮ ಸಂಬಳದಲ್ಲಿ ಕಟ್ ಮಾಡಿದ್ರು ಇರ್ಲಿ ಬಿಡು ಅಂತ ಹೇಳ್ತೀವಿ. ನಾನು ಹಂಗಂತ ಕೋಟಿಗಿಲ್ಲ, ನಾನು ಕೂಡ ಡೈಲಿ ಈಗ ಏನು ಈಗ ಕೆಲವೊಬ್ರು ಬಿಸ್ಲಾಗ ಹೋಗಿ ಕೆಲಸ ಮಾಡ್ತಾರೆ, ನಾವು ನೆರಳ ಕೂತ್ ಕೆಲಸ ಮಾಡ್ತೀವಿ. ಅಂತವರಿಗೆ ಈಗ ಬರೋಂತ ಒಂದ್ ಕೆಲಸ ಸ್ಯಾಲ್ರಿ ನೀವು ಕಟ್ ಮಾಡಿದ್ದ ದುಡ್ಡನ್ನ ಕೊನೆಗೆ ಕೊಡ್ಲಿಲ್ಲ ಅಂತಂದ್ರೆ ಇವ್ರಂತ ಮುಟ್ಟಾಳ್ರಿ ಯಾರು ಬೇಕು ಸರ್? ಕರೆಕ್ಟ್ ಅಲ್ಲಮ್ಮ. ಇವ್ರು ಏನಕ್ಕೆ ಬೇಕಿತ್ತು ದುಡ್ಡು? ನೀವು ಲೆಟರ್ಗಳೆಲ್ಲಾನು ಬರ್ದ್ರಿ ಅಲ್ವಾ? ಸರ್, ಈ ವಿನಯ್ ಕುಮಾರ್ ಅಂತ ಹೇಳ್ತಾರಲ್ಲ, ಇವ್ರು ಏನ್ ನಿರ್ದೇಶಕರು ಅಂತ ಇದಾರಲ್ಲ, ಇವರು ಅಂತಾರೆ, ಈ ಚಂದ್ರಶೇಖರ್ ಅಂತಾರೆ, ಅದ್ ಎಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀಯ ಕೊಡೋಕ್ ನೋಡ್ತೀನಿ ನಾನು ಅಂತ ಹೇಳ್ತಾರಲ್ಲ, ಇವರೇ ಹೇಳ್ಕೊಟ್ರು ಸರ್. ಇಲ್ಲಿ ಕೆಲವೊಂದ್ ಸಂಘದಲ್ಲಿ ಏನಾಗಿದೆ, ಬರ್ಕಾಸ್ ಆದಂತ ಸಂಘಗಳಿಗೆ ಆ ಸದಸ್ಯರಿಗೆ ಉಳಿತಾಯ ಕೊಡ್ಬೇಕಲ್ವಾ? ಆ ಉಳಿತಾಯ ಕೊಡೋ ಅಂತ ಅಮೌಂಟ್ ಇನ್ನೂ ಅವ್ರ ಹತ್ರನೇ ಇಟ್ಕೊಂಡಿದ್ದಾರೆ. ಮತ್ತೆ ಆ ಸದಸ್ಯರು ಕಟ್ಟಿರೋರು ಎಲ್ಲಿಗೆ ಹೋಗ್ಬೇಕು? ಇವ್ರು ನೋಡಿ ಯಾರು ಸಂಘ ಮಾಡಲ್ಲ ಸರ್. ಸೇವಾ ಪ್ರತಿನಿಧಿ ಅಂತ ಏನು ಆ ಗ್ರಾಮದ ಹೆಣ್ಮಗಳು ಇರ್ತಾಳಲ್ಲ, ಅವಳು ನೋಡೇ ಸಂಘ ಮಾಡೋದು. ಗಂಡ್ ಮಗ ಆಗಿರ್ಬೋದು ಹೆಣ್ಮಗ ಆಗಿರ್ಬೋದು, ಏನ್ ಸೇವಾ ಪ್ರತಿನಿಧಿಗಳು ಅಂತ ಅಂತಾಳಲ್ಲ, ಆ ಗ್ರಾಮ ಮಟ್ಟದಲ್ಲೇ ತಗೊಂತಾರೆ. ಇವ್ರು ಹೊರಗಡೆಯಿಂದ ಬರೋರು, ಇವ್ರಿಗೆ ಇಲ್ಲ ಯಾರು ಗಾಳಿ ಗಾನೋ ಗೊತ್ತಿರಲ್ಲ ಇವ್ರಿಗೆ. ಅಂತರ್ನ ಪರಿಚಯ ಮಾಡ್ಕೊಡೋಂಥದ್ದು ಈ ಸೇವಾ ಪ್ರತಿನಿಧಿ. ಈ ಸೇವಾ ಪ್ರತಿನಿಧಿಗೆ ಇಷ್ಟು ಮೋಸ ಆದ್ರೂ ಕೂಡ ಕೇಳೋದಕ್ ಮಾತ್ರ ಎಲ್ಲಿಗೂ ಹೋಗ್ಬಾರ್ದು. ಹೆಚ್ಚು ಕಡಿಮೆ ಆದ್ರೆ ಇವಳು ತಲೆನೂ ಹೊಡೆದ್ ಬಿಡ್ತಾರ ಅವರು. ಈಗ ಮೇಲಧಿಕಾರಿಗಳಿಗೆ, ನಿಮ್ಮ ಧರ್ಮಸ್ಥಳದ ಮೇಲಧಿಕಾರಿಗಳಿಗೆ ಎಲ್ಲ ಗೊತ್ತಿದ್ರು ಯಾಕೆ ಸುಮ್ಮನೆ ಇದ್ದಾರೆ? ಗೊತ್ತಿದ್ರೆ ಅವರು ಅಂತಾರೆ ಅಲ್ಲ ಸರ್. ಈಗ ಅವರೇ ಅಲ್ಲ. ನಾನು ಅದೇ LH ಮಂಜುನಾಥ್ ಅವ್ರ ಹತ್ರನೇ ಮಾತಾಡಿದೀನಿ, ಮಾತಾಡಿದೀನಿ. ಯಾರವರು? ಕಾರ್ಯನಿರ್ವಾಹಕ ನಿರ್ದೇಶಕರು ಅಂತ ಇದ್ರು ಸರ್. ಈಗ ಅನಿಲ್ ಕುಮಾರ್ ಅಂತ ಇದಾರೆ ನೋಡ್ರಿ. ಈಗ ಇಡೀ SKDRDP ಈಗ SKDRDP ಅವರೇ ಧರ್ಮಸ್ಥಳದಲ್ಲಿ ಇರೋ ಅಂತಾರೇನೆ ಇವರು. ಇವ್ರು ಈಗ ಇಲ್ಲ ಅಂತ ಹೇಳಿ ಈಗ ಬಿಟ್ಟೋಗಿದ್ದಾರೆ ಅಂತ ಹೇಳಿದ್ರು. ಏನೋ ರಿಟೈರ್ಡ್ ಆಯ್ತು ಅಂತ. ಅದೇನ್ ರಿಟೈರ್ಡೇ ಆತೋ, ಇವ್ರವೆಲ್ಲ ಮರ್ಮಗಳು ಗೊತ್ತಾಗಿ ಏನಾರ ಹೊರಗ್ ಬಂದಾರೋ ಗೊತ್ತಿಲ್ಲ ನನ್ಗೆ. ಇಲ್ಲ ಅವರೇ ತೆಗೆದಾಕಿದ್ರು, ಇಲ್ಲ ಇನ್ನೂ ಅಲ್ಲೇ ಮಾತಾಡ್ತಿದ್ರು. ಓಕೆ, ಎನಿವೇ ಇರ್ಲಿ. ಅದೇ ಮಾಡ್ತಿದಾರ ಅವರೆಲ್ಲ. ಇಂಥವೇ ಕೆಲಸ ಅಲ್ಲ ಮಾಡೋದು. ಈಗ ಬರ್ಕಾಸ್ ಆದಂತ ಸಂಘದ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ ಸರ್. ಈಗ ಯಾರ್ದೋ ಒಬ್ಬರದು 10 ಜನ ಇರ್ತೀವಿ, ಒಬ್ಬರದ್ ಮಾತ್ರ ಸಾಲ ಇರುತ್ತೆ, ಇನ್ನು 9 ಜನ ಕೂಡ ಸಾಲ ತಗೊಂಡಿರಲ್ಲ. ಅವ್ರ ಉಳಿತಾಯ ಮಾತ್ರ ಇರುತ್ತೆ, ಉಳಿತಾಯನೂ ಕಟ್ಟಲ್ಲ. ಯಾಕೆಂದ್ರೆ ಅವರಿಂದ ನಮ್ಗೇನು ಉಪಯೋಗ ಇಲ್ಲಲ್ಲ. ಈಗ ಇವಳು ಒಬ್ಳು ಸಾಲಕ್ಕೋಸ್ಕರ ಈ ಸಂಘ ಮಾಡ್ಬೇಕಲ್ಲ, ಅದನ್ನೇನ್ ಮಾಡ್ಬಿಡೋದು, ಈ 9 ಜನದ ದುಡ್ಡು ತೆಗೆದು ಹಾಕ್ಬಿಡೋದು. ಯಾರಿಗೆ ಇನ್ನೊಬ್ಳು ಯಾರ್ದೋ ಒಬ್ಳದು 10 ಇರ್ತಾಳಲ್ಲ, 10ಗೆ 54,000 ರೂಪಾಯಿ ಇದ್ರು ತೆಗೆದು ಈ ಸದಸ್ಯರದ್ದು ಎಲ್ಲರದು ಸೇರಿಸಿದ್ದು ತೆಗೆದು ಹಾಕ್ಬಿಡ್ತಾರೆ. ಅವ್ರಿಗೆ ಏನ್ ಸರ್, ಈಗ ನಂದೇ ಸಾಲ 54,000 ರೂಪಾಯಿ ಸಾಲ ತೀರುತ್ತೆ ಅಂತಂದ್ರೆ ಯಾಕೆ ನಾವು ಸುಮ್ಮನೆ ಇರ್ತೀವಲ್ವಾ? ಯಾಕೆಂದ್ರೆ ನನ್ನ ಮಕ್ಕಳ ಕಟ್ಟ ಪ್ರಮೇಯನೇ ಬರಲ್ವಲ್ಲ. ಈಗ ಉಳಿತಾಯ ಕಟ್ತಾ ಇದ್ರಲ್ಲ, ಅದನ್ನ ವರ್ಷಕ್ಕೊಂದ್ಸಲ ಎಲ್ರಿಗೂ ಲಾಭಾಂಶ ಕೊಡೋಂತದ, ಇಲ್ಲ 5 ವರ್ಷಕ್ಕೊಂದ್ಸಲನ ಯಾವಾಗ ಕೊಡೋದು? ಅದನ್ನ ಏನ್ ಕಾನೂನು ಇದೆ ಅದಕ್ಕೆ? ಉಳಿತಾಯ ದುಡ್ಡು ಕಾನೂನು ಅಂತಂದ್ರೆ ಇವರು 3 ವರ್ಷಕ್ಕೊಂದ್ಸರಿ ಕೊಡ್ತೀವಿ ಅಂತ ಫಸ್ಟ್ ಹೇಳಿದ್ದು ಸರ್ ನಮಗೆ.
3 ವರ್ಷಕ್ಕೆ ಅಂತ ಅಂದಿದ್ದು ಈಗ 5 ವರ್ಷ ಆಯ್ತು. ಈಗ ನಾವೇ ತಗೊಳ್ರಿ ಸರ್, ಈಗ 13-14 ವರ್ಷ ಆತಲ್ಲ ನಾವು ಸಂಘ ಮಾಡಿ, ನಮಗೆ ಕೊಟ್ಟಿರೋದು ಈಗ 2 ಸರಿ. ಓಕೆ, ಎಷ್ಟು ವರ್ಷದಿಂದ ಕೊಡ್ಬೇಕು? 13-14 ವರ್ಷಕ್ಕೆ ಈಗ ಅಷ್ಟು ಕೊಡ್ತಾರಲ್ಲ, ಅವ್ರು ಹೇಳೋದು ಸರ್ ಅವ್ರ ಮನ್ಸಿಗೆ ಬಂದಷ್ಟು ಕೊಡ್ತಾರೆ. ಓಕೆ, ಅವ್ರಿಗೆ ಹೆಂಗೆ ಈ ಸಂಘಕ್ಕೆ ಇಷ್ಟು ಕೊಡ್ಬೇಕು ಅಂತ, ಅದು ಇಷ್ಟೇ ಕ್ಯಾಲ್ಕುಲೇಷನ್ ಮಾಡಿ ಅಂತ ಕೊಡಲ್ಲ ಸರ್ ಅವರು. ಓಕೆ, ಮೊನ್ನೆ ಸರಿ ಕೊಡ್ತೀವಿ ಅಂತಂದ್ರು ಇನ್ನೂ ಕೊಡೋದ್ರಾಗೆ ಇದ್ದಾರೆ. ಇವ್ರಿಗೆ ಬೇಕು ಅಂತಂದ್ರೆ ಯಾವ ಒಂದು ಇದನ್ನಾದ್ರೂ ಚೇಂಜ್ ಮಾಡ್ಕೊಂತಾರೆ, ರೂಲ್ಸ್ ಆದ್ರೂ ಚೇಂಜ್ ಮಾಡ್ಕೊಂತಾರೆ. ಓಕೆ, ಇವ್ರಿಗೆ ಬೇಕು ಅಂದ್ರೆ ಯಾವ ತರ ರೂಲ್ಸ್ ಚೇಂಜು ಮಾಡ್ತಾರೆ. ಓಕೆ, ಇಮಿಡಿಯೇಟ್ ಆಗಿ ಕೊಟ್ಬಿಟ್ರು ಕೊಟ್ಟರು ಕೊಡ್ತಾರೆ, ಇಮಿಡಿಯೇಟ್ಲಿ ಕೊಡಲ್ಲ. 5 ವರ್ಷ ಆದ್ರೂ ಕೊಟ್ಟಿರಲ್ಲ, ಈಗೆಲ್ಲ ಕೊಟ್ಟಿದೀವಿ ಅಂತಿದ್ದಾರೆ. ಅದೇ ಈ ಗಲಾಟೆಗಳೆಲ್ಲ ಆಯ್ತಲ್ಲ, ಯೂಟ್ಯೂಬ್ ಅಲ್ಲೆಲ್ಲ ಬರೋಕೆ ಸ್ಟಾರ್ಟ್ ಆತಲ್ಲ, ಅವಾಗ ಏನೋ ಒಂದು ಮಾಡ್ಬೇಕಲ್ಲ. ಅಲ್ಲ, ಮೊನ್ನೆ ಯಾವ್ದೋ ಹೇಳ್ತಿದ್ದು ಸೇವಿಂಗ್ಸ್ ನ ಗಂಡನಿಂದ ತೆಗೆದ್ಬಿಟ್ಟು ಕೊಟ್ಟಿದಾರಂತೆ ಇಮಿಡಿಯೇಟ್ ಆಗಿ. ಕೇಳಿದೆ, ಅವ್ರದ್ದು ಹೆಂಡತಿ ದುಡ್ಡು ಕಟ್ಟಿಲ್ಲ ಅಂದ್ಬಿಟ್ಟು ಲೆಕ್ಕ ಕೇಳಿತಾಳೆ. ಗಂಡನ ಸಂಘದಲ್ಲಿ ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ಇವ್ರ ದುಡ್ಡನ್ನ ಅವ್ರಿಗೆ ಜಮಾ ಹಾಕೊಂಡು ಕೊಟ್ಟಿದಾರಂತೆ. ಮಾಡ್ತಾರೆ ಸರ್ ಅದು. ಈ ಅಮೌಂಟ್ ಕೊಟ್ಟೇ ಇಲ್ವಂತೆ ದುಡ್ಡು, ಅವ್ರು ಜಮಾ ಹಾಕೊಂಡ್ಬಿಟ್ಟಿದಾರಂತೆ. ಹಂಗೆ ಇರ್ಲಿ. ಹೌದು, ಈಗ ಆ ತರಕ್ಕೂ ಆಗ್ತಾ ಇದೆ ಸರ್. ಓಕೆ, ಇದು ಎಷ್ಟು % ಮೋಸ ಇದೆ ಧರ್ಮಸ್ಥಳ ಸಂಘದಲ್ಲಿ? ಎಷ್ಟು ಪರ್ಸೆಂಟ್ ಅನ್ನೋದಕ್ಕಿಂತನೂ ಈ ಧರ್ಮಸ್ಥಳ ಸಂಘನೇ ಮೋಸ ಮೋಸ ಅಂದ್ರೆ ಮೊದಲು ಚೆನ್ನಾಗಿತ್ತಲ್ಲ ನಮ್ಮ ಇದು, ಮೊದಲು ಚೆನ್ನಾಗಿ ನಡೀತಾ ಮೊದ್ಲು ಚೆನ್ನಾಗಿತ್ತು ಅಂದ್ರೆ ಇವ್ರಿಗೆ ಯಾರು ಈ ಒಂದು ಬಡ್ಡಿ ಏನು ಜಾಸ್ತಿ ಇದೆಯಾ ಇಲ್ಲ ಇವ್ರು ಎಷ್ಟು ಬಡ್ಡಿ ಹಾಕ್ತಿದ್ದಾರೆ ಈ ವಿಚಾರಗಳು ಯಾರಿಗೂ ಇಷ್ಟು ದಿವಸ ತಲೆ ಒಳಗೆ ಹೋಗಿರ್ಲಿಲ್ಲ ಅಂದ್ರೆ ಮನವರಿಕೆ ಆಗಂಗೆ ಹೇಳಲ್ಲ ಸರ್ ಇವರು. ಓಕೆ, ಈಗ ಆಯ್ತು, ರೈಟ್ ನ್ಯೂಸ್ ಅಂತೆಲ್ಲ ಬಂತು. ಬಂದಾಗನೇ ಗೊತ್ತಾಗಿರೋದು ಇದೆಲ್ಲ ವಿಚಾರಗಳು. ಈಗ ಎಷ್ಟೊಂದು ಮೋಸ ಆಗ್ತಿದೆಯಲ್ಲ ಸರ್. ಈಗಲೂ ಕೇಳ್ತಾರಲ್ಲ ಜನ, ಈಗ ಕೇಳ್ತಾ ಇಲ್ಲೂರ ನಿಮ್ಮಲ್ಲಿ ಬಡ್ಡಿ ಜಾಸ್ತಿ ಆಗ್ತಿದೆ ಯಾಕೆ? ಆಮೇಲೆ ಇವ್ರು ಬಾಂಡ್ ಮಾಡಿಸ್ಬೇಕು, ಮೈಕ್ರೋ ಬಜೆಟ್ ಬಾಂಡ್ ಅಂತಾರಲ್ಲ ಸರ್. ಮೈಕ್ರೋ ಬಜೆಟ್ ಬಾಂಡ್ ಮಾಡಿಸ್ಬೇಕು ಅಂತ ನಾವ್ ಯಾಕೆ ಸರ್ ಸಾಲ ಕೊಡ್ತೀವಿ ಅಂದ್ಮೇಲೆ ಕೊಡ್ರಿ, ಮತ್ತೆ ಯಾಕೆ ಬಾಂಡ್ ಬೇಕು? ಬಾಂಡ್ ಯಾಕೆ ಫ್ಲಡ್ಸ್ ಮಾಡ್ಕೋಬೇಕು ನೀವು? ಬಾಂಡ್ ಇಟ್ಕೊಂಡು ಸಾಲ ಕೊಡ್ಬೇಕು ಅನ್ನೋದಕ್ಕೆ ಕಾನೂನು ಏನಾದ್ರು ಇದೆಯಾ? ಇವ್ರು ಏನೋ ಮಾಡ್ಕೊಂಡಿದಾರ ಏನಾದ್ರು? ಇವ್ರು ಮಾಡ್ಕೊಂಡಿರೋದು ಅಷ್ಟೇ ಸರ್, ಈ ಬೇರೆಲ್ಲೂ ರೂಲ್ಸ್ ಇಲ್ಲ ಇವ್ರವು. ಸರ್ಕಾರದಲ್ಲೇ ಸರ್ಕಾರದಿಂದ ಎಂತ ರೂಲ್ಸ್ ಇಲ್ಲ ಸರ್. ಸರ್ಕಾರದಿಂದ ಇವ್ರಿಗೆ ಏನ್ ಮಾನ್ಯತೆ ಪಡೆದಿದ್ದಾರ? ಇಲ್ವಾ? ಎಲ್ಲೈತೆ ಸರ್, ಏನ್ ಮಾನ್ಯತೆ ಪಡ್ಕೊಂಡಿದ್ದಾರೆ? ಬಡ್ಡಿ ವ್ಯವಹಾರ ಮಾಡ್ತಿದಾರಲ್ಲ ಸರ್, ಎಲ್ಲೈತೆ ಸರ್? ಯಾವ್ದು ಡಾಕ್ಯುಮೆಂಟ್ಸ್ ಇಲ್ಲ ಇವ್ರವು. ಅಮ್ಮ, ನೀವು 13 ವರ್ಷದ ಕೆಲಸ ಮಾಡ್ತಿದ್ದೀರಾ, ನಿಮ್ಗೆ ಅವಾಗಲೂ ಗೊತ್ತಾಗ್ಲಿಲ್ವಾ ಯಾವ್ದು ಮಾನ್ಯತೆ ಇಲ್ಲ? ಗೊತ್ತಾಗಿಲ್ಲ ಸರ್, ಇಲ್ಲ ಸರ್, ನಮ್ಗೆ ಯಾವ ಪ್ರೂಫೇ ಕೊಡಲ್ಲ ಸರ್. ಈಗ್ಲೂ ಕೂಡ ನಾವು ಸಂಘದಾಗ ಸದಸ್ಯರಲ್ವಾ, ಈ ಸಂಘದಾಗ ಈ ಬುಕ್ ಬಂದ್ಬಿಟ್ರೆ ನಮ್ಗೆ ಯಾವ ಪ್ರೂಫ್ನು ಇಲ್ಲ. ಈ ಬುಕ್ ಕೂಡ ಕೊಡ್ತಾ ಇಲ್ಲ ಸರ್ ನನಗೆ. ಈಗ ಸಂಘದ್ದು ಈಗ 94,000 ರೂಪಾಯಿ ಮುರ್ಕೊಂಡಿದ್ದಾರೆ ಸರ್ ನನ್ನ ಅಕೌಂಟಿಗೆ. ಈಗ ಬರ್ಬೇಕಿತ್ತಲ್ಲ, ನಂದು 1,40 ಬರ್ಬೇಕಿತ್ತು ಸರ್. 1,48,000 ಚಿಲ್ಲರೆ ದುಡ್ಡು ಬರ್ಬೇಕಿತ್ತು ನಾನು ಕೆಲಸ ಬಿಟ್ಟಾಗ. ಇವರು 94,000 ರೂಪಾಯಿ ಮುರ್ಕೊಂಡು ಮಿಕ್ಕಿರೋ ಅಂತ ಅಮೌಂಟ್ ಅನ್ನ ನನ್ನ ಖಾತೆಗೆ ಹಾಕಿದೀನಿ ಅಂತ ಹೇಳ್ತಾರೆ. ಈಗ ಇಷ್ಟು 94,000 ರೂಪಾಯಿ ನಾನ್ ಕಟ್ಟಿದ್ದು 26,811 ರೂಪಾಯಿ ಎಲ್ಲಿಗೆ ಹೋತು? ನಾನ್ ಕಟ್ಟಿರೋದು ಈಗ 8 ತಿಂಗಳು ಸಂಘದಲ್ಲಿ ದುಡ್ಡು ಕೊಟ್ಟಿದ್ದೀನಿ ಸಾಲನ. 8 ತಿಂಗಳು ನಾನು ದುಡ್ಡು ಕಟ್ಟಿರೋದೇ ಇಷ್ಟ ಆಗಿತ್ತೆ ಅಂತಂದ್ರೆ ಹಂಗಾರೆ ಇನ್ನೆಷ್ಟು ನಿಮ್ದು ಬಡ್ಡಿ ಅಂತ ಕೇಳಿದ್ರೆ ಏನು ಉತ್ತರ ಇಲ್ಲ. ಇವರು ಯೋಜನಾಧಿಕಾರಿ ಚಂದ್ರಶೇಖರ್ ಅವ್ರನ್ನ ಕೇಳಿದ್ರೆ ಅಂತ ಹೇಳಮ್ಮ, ಮ್ಯಾನೇಜರ್ ಇರ್ತಾನಲ್ಲ ಅವ್ನ್ ಕೇಳು, ಅವನಂತಾನೆ ನಿಮ್ದೊಂದು ತಲೆ ನೋವು ಕಂಡ್ರಿ ಅಂತಾನೆ. ಅವ್ನ್ ಕೆಲಸ ಮಾಡಕ್ಕೆ ತಾನೇ ಬಂದಿರ್ತಾನೆ. ಇಷ್ಟೊಂದು ಜನದ್ದು ತುಂಬಾ ಜನದ ದುಡ್ಡು ಇವ್ರು ತಲೆ ಹೊಡಿತಾ ಇದಾರೆ ಸರ್. ಉಳಿತಾಯ ದುಡ್ಡು ಕೊಡ್ಬೇಕಾಗಿದ್ದಂತದೇ ಮೇಲ್ವಿಚಾರಕರು ಇಟ್ಕೊಂಡು ಅವ್ರ ಜೋಬ್ನಲ್ಲಿ ಇರುತ್ತೆ, ಅವ್ರ ಅಕೌಂಟ್ನಾಗ ಇರ್ತಾವ ಅವು ದುಡ್ಡು. ಹೆಂಗ್ ಹೋಗುತ್ತೆ? ಈಗ ನಂದು ಉಳಿತಾಯ ನನಗೆ ವಾಪಸ್ ಕೊಡ್ಬೇಕು ತಾನೆ. ಹೌದು, ಸರಿ ಅಮ್ಮ, ನಿಮ್ ಜೊತೆ ಮತ್ತೆ ಮಾತಾಡ್ತೇನೆ. ಅಮ್ಮ, ಈಗ ಕಾರ್ಯಕ್ರಮ ನೋಡ್ತಾ ಇರೋರಿಗೆ ನೀವ್ ಏನ್ ಹೇಳ್ತೀರಾ? ದುಡ್ಡು ಕಟ್ಟೋರ್ಗೆ ಏನ್ ಹೇಳ್ತೀರಾ? ದುಡ್ಡು ಕಟ್ಟೋದು ನಿಲ್ಸಿರೋರ್ಗೆ ಏನ್ ಹೇಳ್ತೀರಾ? ಮುಂದೆ ಸಾಲ ತಗೊಳಕ್ ಹೋಗೋರ್ಗೆ ಏನ್ ಹೇಳ್ತೀರಾ? ಸಾಲ ಆಲ್ರೆಡಿ ತಗೊಂಡಿರೋರ್ಗೆ ಏನ್ ಹೇಳ್ತೀರಾ? ಈಗ ಸಾಲ ತಗೊಂಡಿದ್ದಾರೆ ಸರ್, ನಮಗೆ ಅವ್ರ ದುಡ್ಡು ಬೇಡ, ನಮ್ಗೆ ಕಟ್ಟೋಣ, ದುಡ್ಡು ಕಟ್ಟೋಣ. ಈಗ ಸಾಲ ತಗೊಂಡಿದೀವಿ ಅಂತಂದ್ರೆ ಸಾಲ ಕಟ್ಟೋಣಂತೆ, ಕಟ್ಟೋದು ಬೇಡ ಅಂತ ಹೇಳಲ್ಲ ನಾನು. ಅದು ಹೆಂಗ್ ಕಟ್ಬೇಕು? ನಿಮ್ಗೆ ಎಷ್ಟು ಬಡ್ಡಿ ಅಂತ ಹೇಳಿದ್ದಾರೆ ಅಷ್ಟು ಬಡ್ಡಿ ಹಾಕ್ರಿ. ಅಷ್ಟು ಬಡ್ಡಿಗಿಂತ 1 ರೂಪಾಯಿ ಜಾಸ್ತಿ ಕಟ್ಬೇಡ್ರಿ. 3 ವರ್ಷಕ್ಕೆ ಅಂತ ಹೇಳಿ 5 ವರ್ಷಕ್ಕೆ ಹಾಕಿರ್ತಾರೆ ಸಿಸ್ಟಮ್ನಾಗೆ. 5 ವರ್ಷಕ್ಕೆ ಯಾಕೆ ಸರ್ ನಾವು ಬಡ್ಡಿ ಕಟ್ಬೇಕು? ಯಾಕಂಗೆ ಅಲ್ಲ, ಇವ್ರು ಮಾಡೋದು, ಇವನಿಗೆ ಸದಸ್ಯನಿಗೆ ಏನ್ ಗೊತ್ತಿರುತ್ತೆ? 3 ವರ್ಷಕ್ಕೆ ಅಂತಾನೆ ಲೆಕ್ಕ ಇಟ್ಕೊಂಡಿರ್ತಾನೆ. ಇವನಿಗೆ 3 ವರ್ಷದ್ ಬಿಟ್ರೆ ಬೇರೆ ಗೊತ್ತಿರಲ್ಲ. 5 ವರ್ಷಕ್ಕೆ ಮಾಡಿರ್ತಾರೆ ಇವರು. 5 ವರ್ಷಕ್ಕೆ ಯಾಕೆ ಮಾಡ್ಬೇಕು? ನಾವು ಅಲ್ಲೇ ನಿಂತು ನನಗೆ 3 ವರ್ಷಕ್ಕೆ ಬೇಕು, ನನಗೆ 3 ವರ್ಷಕ್ಕೆ ಬೇಕಮ್ಮ ಕಂತು, ನಾನು 3 ವರ್ಷಕ್ಕೆ ಕಂತು ಕಟ್ಕೊಂಡು ಹೋಗ್ತೀನಿ ಅಂತಂದ್ರು ಕೂಡ ಇವ್ರು ಬಿಟ್ಟು 5 ವರ್ಷಕ್ಕೆ ಮಾಡ್ಕೊಂಡು ಇವ್ರು ಹೆಂಗ್ ಕಟ್ಟಿರ್ತಾರೋ ಅದ್ರಾಗ ಇದ್ ಮಾಡ್ಕೊಳ್ಳೋದು.